ಹಿಂದಿನ ಅವಧಿಯಲ್ಲಿ ಭಾರತದ ಅಧ್ಯಯನ ಭಾರತದ ಆರ್ಥಿಕತೆಯ ಕುರಿತು ಅಧ್ಯಯನ ಮಾಡ್ತಾ ಇದ್ವಿ. ಭಾರತ ಆರ್ಥಿಕತೆ ಯಾವಾಗ ಹೇಗಿತ್ತು? ಭಾರತ ಆರ್ಥಿಕತೆಯನ್ನು ನಾವು ನೋಡಿದಾಗ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂತಹ ಒಂದು ಏನು ಯಾವ ರೀತಿ ಆಗಿ ನಾವು ಭಾರತ ಆರ್ಥಿಕತೆಯನ್ನು ಒಳಗೊಂಡಿದ್ದೀವಿ. ಇಂಡಿಯನ್ ಎಕಾನಮಿ 1950 ಇಂದ 1990ರಲ್ಲಿ ಯಾವ ರೀತಿಯಾಗಿ ನಾವು ಕಾಣ್ತಾ ಇದ್ದೀವಿ ನೋಡ್ರಿ. ಭಾರತದಲ್ಲಿ ಇರ್ತಕ್ಕಂತಹ ಹೊಸ ಸ್ವಾತಂತ್ರ್ಯ ನಂತರ ಇಂಡಿಪೆಂಡೆಂಟ್ ಇಂಡಿಯಾ ಆದ ನಂತರ ಭಾರತ ಏನಾದರೂ ಸ್ವಾತಂತ್ರ್ಯಗೊಂಡ ನಂತರ ಆಫ್ಟರ್ ಇಂಡಿಪೆಂಡೆಂಟ್ ಇಂಡಿಯಾ ಭಾರತದಲ್ಲಿರ್ತಕ್ಕಂತಹದ್ದು ಏನು ಮಾಡ್ತೀವಿ ನಾವು ಹೊಸ ಆರ್ಥಿಕ ನೀತಿಯನ್ನು ಏನು ಮಾಡ್ತೀವಿ ನಾವು ಜಾರಿಗೆ ತರ್ತಾ ಇದ್ದೀವಿ. ಯಾವಪ್ಪ ಅಂದ್ರೆ ಕೈಗಾರಿಕಾ ನೀತಿಗಳನ್ನು ಬರ್ತಾವು. 1948ರಲ್ಲಿ ಇರ್ತಕ್ಕಂಥ ಕೈಗಾರಿಕೆ ನೀತಿಗಳು 1947ರಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಕೊಟ್ಟೈತಿ. 1948ರಲ್ಲಿ ಮೊದಲನೇ ಕೈಗಾರಿಕಾ ನೀತಿಯನ್ನ ಜಾರಿಗೆ ತರ್ತೀವಿ. ಕೈಗಾರಿಕಾ ನೀತಿ ನೋಡಿ 1950ರಲ್ಲಿ ಪಂಚವಾರ್ಷಿಕ ಯೋಜನೆಯನ್ನ ಜಾರಿಗೆ ತರ್ತೀವಿ. ಪಂಚವಾರ್ಷಿಕ ಯೋಜನೆ ಹೀಗೆ ನೋಡಿದಾಗ 1951ರಿಂದ 56ರವರೆಗೆ ಒಂದನೇ ಪಂಚವಾರ್ಷಿಕ ಯೋಜನೆ. ಹೀಗೆ ಒಂದನೇ ಪಂಚವಾರ್ಷಿಕ, ಎರಡನೇ ಪಂಚವಾರ್ಷಿಕ, 3, 4 ಹೀಗೆ ನೋಡಿದಾಗ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂತಹ ಆ ಯೋಜನೆಗಳು ಏನು ತಿಳಿಸ್ಕೊಳ್ತಾ ಇದ್ದಾವೆ, ಆ ಪಂಚವಾರ್ಷಿಕ ಯೋಜನೆಯ ಗುರಿಗಳೇನು, ಪಂಚವಾರ್ಷಿಕ ಯೋಜನೆಗಳನ್ನ ಯಾಕೆ ನಾವು ಜಾರಿಗೆ ತರಬೇಕು, ಅದರಿಂದ ಆಗ್ತಕ್ಕಂತಹ ಲಾಭಗಳೇನು ಯೋಜನೆ ಮಾಡೋದು. ಹೀಗೆ ಪ್ರತಿಯೊಂದು ನೋಡಿದಾಗ ಭಾರತದ ಸುಮಾರು 700 ವರ್ಷಗಳ ಕಾಲ ಬ್ರಿಟಿಷರು ಆಡಳಿತವನ್ನು ಮಾಡಿದರು. ಅಂತಿಮವಾಗಿ ನಮ್ಮ ಭವಿಷ್ಯವನ್ನು ನಿರ್ಧರಿಸಿಕೊಳ್ಳುವವರು ನಾವೇ ಎಂದು ನಮ್ಗೆ ಅರ್ಥ ಆಗ್ತದೆ. ಯಾವಾಗಲೇ ನಮ್ಮ ಭವಿಷ್ಯವನ್ನು ಯಾವಾಗ ನಾವು ಎತ್ತಿರ್ತಿದ್ದೀವಿ ಅಂದ್ರೆ ನಮ್ಮ ರಾಷ್ಟ್ರ ಸ್ವಾತಂತ್ರ್ಯ ಆದ ನಂತರ ಏನಾಯಿತು ನಮ್ಗೆ ಅರಿವಾಯಿತು. ಆಗ ನಮ್ಮ ರಾಷ್ಟ್ರವನ್ನು ನಾವು ನಮ್ಮ ಭವಿಷ್ಯದ ನಿರ್ಧರಿಸಿಕೊಳ್ತಕ್ಕಂಥ ವ್ಯಕ್ತಿಗಳು ನಾವೇ ಎಂದು ಗೊತ್ತಾಗ್ತದೆ. ನಂತರ ಸ್ವಾತಂತ್ರ್ಯ ಭಾರತದ ನಾಯಕರು ರಾಷ್ಟ್ರದ ಇತರ ಪ್ರಮುಖ ವಿಷಯಗಳ ಜೊತೆಗೆ ನಮ್ಮ ರಾಷ್ಟ್ರಕ್ಕೆ ಸರಿ ಹೊಂದುವಂತಹ ಕೆಲವರ ಕಲ್ಯಾಣಕ್ಕಿಂತ ರಾಷ್ಟ್ರದ ಕಲ್ಯಾಣಕ್ಕಿಂತ ಕೆಲಸವನ್ನು ಮಾಡ್ತಾರೆ. ಹೀಗೆ ಹಲವಾರು ಅಂಶಗಳನ್ನು ನೋಡಿದಾಗ ನಮ್ಗೆ ಏನಾಗ್ತದೆ ಅಂದ್ರೆ ಆ ಪಂಚವಾರ್ಷಿಕ ಯೋಜನೆಗಳು ಅಂತಕ್ಕಂಥದ್ದು ಜವಾಹರ್ಲಾಲ್ ನೆಹರೂರವರು ಏನು ಮಾಡ್ತಾರೆ, ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ, ಅಂದ್ರೆ ಜಾರಿಗೆ ತರ್ತಾರೆ. ಎಷ್ಟಂದ್ರೆ 1950ರಲ್ಲಿ ಯೋಜನಾ ಆಯೋಗ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಬೇಕು. ಅಲ್ಲಿರ್ತಕ್ಕಂತಹ ಒಂದು ಗುರಿ ಏನು, ನಮ್ಮ ರಾಷ್ಟ್ರದ ಗುರಿ ಏನಾಗಿತ್ತು, ಉದ್ದೇಶ ಏನಿದೆ, ಯಾವ ಒಂದು ಕ್ಷೇತ್ರಕ್ಕೆ ನಾವು ಅಭಿವೃದ್ಧಿಯನ್ನು ಮಾಡಬೇಕು, ಯಾವ ಕ್ಷೇತ್ರವನ್ನು ನಾವು ಪರಿಗಣನೆ ಮಾಡಬೇಕು, ಯಾವ ಕ್ಷೇತ್ರಕ್ಕೆ ನಾವು ಅತಿ ಹೆಚ್ಚು ಮಹತ್ವವನ್ನು ಕೊಡಬೇಕು ಅನ್ನೋದನ್ನು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಹಿಂದಿನ ನೋಡಿದರು ಯೋಜನೆ ಎಂದರೇನು, ಯೋಜನೆ ಯಾವ ರೀತಿ ಆಗಿರ್ತದ. ಪಂಚವಾರ್ಷಿಕ ಯೋಜನೆಗಳಂದ್ರೆ 5 ವರ್ಷಕ್ಕೊಮ್ಮೆ ಕೊಟ್ಟಿರ್ತಕ್ಕಂಥ ಯೋಜನೆ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ. ವಾರ್ಷಿಕ ಯೋಜನೆ ಅಂದರೆ 1 ವರ್ಷದ ಯೋಜನೆಗೆ ವಾರ್ಷಿಕ ಯೋಜನೆ ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಆದಮೇಲೆ ಕೊನೆಯದಾಗಿ ಏನು ಮಾಡ್ತಾ ಇದ್ದೀವಿ ನಾವು ನಿನ್ನೆ ಅವಧಿಯಲ್ಲಿ ಪಂಚವಾರ್ಷಿಕ ಯೋಜನೆಯ ಗುರಿಗಳು ಏನ್ರಿ, ದ ಗೋಲ್ಸ್ ಆಫ್ 5 year plans. ಅಂದ್ರೆ ದ ಗೋಲ್ಸ್ ಅಂದ್ರೆ ಏನು ನಾವು ಗುರಿಗಳು ಇಟ್ಕೊಂಡಿದ್ದೀವಿ, ಏನಿದು, ವಾಟ್ ಈಸ್ ಪ್ಲಾನ್, ವಾಟ್ ಈಸ್ 5 year ಪ್ಲಾನ್ ಅಂದ್ರೆ ಇದಕ್ಕೆ ನಾವು ಹಾಕೊಂಡಿದ್ದೀವಿ ದಟ್ ಎಕನಾಮಿಕ್ ಡೆವಲಪ್ಡ್ our country. That's why the 5 year plan is very important in our country. ಇನ್ನು ಭಾರತ ತೆಗೆದುಕೊಂಡಾಗ ಬ್ರಿಟಿಷ್ ರೂಲಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀವಿ. ಬ್ರಿಟಿಷ್ ರೂಲ್ ಯಾವ ರೀತಿಯಾಗಿತ್ತು, ಬ್ರಿಟಿಷ್ ರೂಲ್ ಇರ್ತಕ್ಕಂತಹ ಕ್ರಮಗಳನ್ನು ಅವು ನಮ್ಮ ದೇಶಕ್ಕೆ ಯಾಕೆ ಲೋ ಲೆವೆಲ್ ಏನು ಮಾಡ್ತಪ್ಪ ಅಂದ್ರೆ ಎಕಾನಮಿಯನ್ನು ಕಾಣ್ತೀವಿ. ಲೋ ಲೆವೆಲ್ ಎಕನಾಮಿ ಯಾವಾಗಿತ್ತಪ್ಪ ಅಂದ್ರೆ ನಮ್ಮ ರಾಷ್ಟ್ರದ ಮೇಲೆ ಇರ್ತಕ್ಕಂತಹ ಅಗ್ರಿಕಲ್ಚರ್ ಸೆಕ್ಟರ್ ನೋಡಿದ್ವಿ.
ಇಂಡಸ್ಟ್ರಿಯಲ್ ಸೆಕ್ಟರ್ ನೋಡಿದೀವಿ, ಸರ್ವಿಸ್ ಸೆಕ್ಟರ್ ಅನ್ನು ನೋಡ್ತಾ ಇದ್ದೀವಿ, ಪ್ರತಿಯೊಂದರಲ್ಲಿ ಕೂಡ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ನೋಡ್ತಾ ಇದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ಅನ್ನು ನೋಡ್ತಾ ಇದ್ದೀವಿ. ನಂತರ ರಚನಾತ್ಮಕ ಸಂಯೋಜನೆಯನ್ನು ನೋಡಿದಾಗ ಇಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ಆರ್ಥಿಕ ಮತ್ತು ಬೆಳವಣಿಗೆ ಹಂತವನ್ನು ನೋಡ್ತೀವಿ. ಮತ್ತು ಪಂಚವಾರ್ಷಿಕ ಯೋಜನೆಗಳನ್ನು ನೋಡ್ತೀವಿ. ಇಷ್ಟಾದ್ಮೇಲೆ ಪಂಚವಾರ್ಷಿಕ ಯೋಜನೆಯನ್ನ ಎಷ್ಟೊಂದು ಜಾರಿಗೆ ತಂದಿವಿ. ಪಂಚವಾರ್ಷಿಕ ಯೋಜನೆಯ ಗುರಿಗಳು ಅಂತ ಕೊಡ್ತೀವಿ. ಪಂಚವಾರ್ಷಿಕ ಯೋಜನೆಯ ಗುರಿಗಳು ಏನ್ರಿ? ಪಂಚವಾರ್ಷಿಕ ಯೋಜನೆ ಗುರಿಗಳು ಒಂದನೇದು ಬೆಳವಣಿಗೆ, ಒಂದನೇದು ಬೆಳವಣಿಗೆ ಮತ್ತೆ ಆಧುನೀಕರಣ ಸ್ವಾವಲಂಬನೆ, ಸ್ವಾವಲಂಬನೆ 4 ಸಬಲತೆ. ಇಷ್ಟು ಏನು ಮಾಡ್ತೀವಿ? ಪಂಚವಾರ್ಷಿಕ ಯೋಜನೆಯ ಗುರಿಗಳು ಭಾರತ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಅಂಶಗಳು. ಇಲ್ಲಿ ಪಂಚವಾರ್ಷಿಕ ಯೋಜನೆ ಗುರಿಗಳು ನೋಡ್ತಾ ಇದ್ದೀವಿ. ಒಂದೆಂದು ಬೆಳವಣಿಗೆಯ ಮೂಲಕ ಮೊದಲೇನೈತಿ ನಾವು ಪಂಚವಾರ್ಷಿಕ ಯೋಜನೆ ಬೆಳವಣಿಗೆಯನ್ನು ಕೊಡ್ತಾ ನೋಡ್ರಿ. ಬೆಳವಣಿಗೆ ಹೇಳ್ತೀವಿ ನೋಡ್ರಿ. ಆರ್ಥಿಕ ಬೆಳವಣಿಗೆಯು ರಾಷ್ಟ್ರದ ಸರಕು ಮತ್ತು ಸೇವೆಗಳ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೆಚ್ಚಳಕ್ಕೆ ಸಂಬಂಧಿಸಿದೆ. ಇದೇನಾಗಿದೆ? ಬೆಳವಣಿಗೆ ಅಂತಕ್ಕಂತಹ ಪ್ರಕ್ರಿಯೆ ಏನಾಗಿದೆ? ಆರ್ಥಿಕ ಬೆಳವಣಿಗೆಯಲ್ಲಿರ್ತಕ್ಕಂತಹ ಒಂದು ನಾವು ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆದ್ದರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ತೆಗೆದುಕೊಂಡಾಗ ಇದು ಉತ್ಪಾದಕ ಬಂಡವಾಳ ಮತ್ತು ಸೇವೆಗಳ ದಕ್ಷತೆಯನ್ನು ಹೆಚ್ಚಿಸುವುದಾಗಿದೆ. ಅಥವಾ ಬ್ಯಾಂಕ್ ಅಥವಾ ಸಾರಿಗೆಯಂತಹ ಏನ್ ಮಾಡ್ತಾವ್ರಿ? ದೊಡ್ಡ ಗಾತ್ರದ ಬೆಂಬಲ ಸೇವೆಗಳನ್ನ ಅಥವಾ ಉತ್ಪಾದಕ ಬಂಡವಾಳ ಮತ್ತು ಸೇವೆಗಳ ದಕ್ಷತೆಯನ್ನು ಹೆಚ್ಚಿಸುವುದಂತಾಗಿದೆ. ಅಂದ್ರೆ ಬಂಡವಾಳ ದಕ್ಷತೆ, ಉತ್ಪಾದಕ ಒಂದು ಬಂಡವಾಳ ಮತ್ತು ದಕ್ಷತೆ, ಸೇವೆಗಳ ದಕ್ಷತೆ. ಅಂದ್ರ ಬಂಡವಾಳವನ್ನು ಏನ್ ಮಾಡ್ತಾರೆ? ಉತ್ಪಾದಕ ಬಂಡವಾಳ ಹೆಚ್ಚಾಕ್ಬಿಟ್ಟು ಅದರೊಂದಿಗೆ ಏನ್ ಮಾಡ್ತದೆ? ಸೇವೆಯನ್ನು ಒದಗಿಸ್ತಕ್ಕಂತಹ ಶ್ರಮದ ಒಂದು ಸೇವೆ, ಸರಕು ಮತ್ತು ಸೇವೆಗಳ ದಕ್ಷತೆಯನ್ನು, ಕ್ಷಮತೆಯನ್ನು ಏನ್ ಮಾಡ್ತದೆ? ಹೆಚ್ಚಿಸ್ತಕ್ಕಂಥದ್ದು ಈ ಬೆಳವಣಿಗೆ ಮಾಡ್ತದೆ. ಅರ್ಥಶಾಸ್ತ್ರದ ಪರಿಭಾಷೆಯಲ್ಲಿ ನೋಡಿದಾಗ ಆರ್ಥಿಕ ಬೆಳವಣಿಗೆ ಒಂದು ಒಳ್ಳೆಯ ಸೂಚಕವಾಗಿದೆ. ಅಂದ್ರೆ ಅರ್ಥಶಾಸ್ತ್ರವನ್ನು ನೋಡಿದಾಗ ಇದು ಒಳ್ಳೆಯ ಒಂದು ಪ್ರಮುಖ ಪಾತ್ರ ವಹಿಸ್ತಕ್ಕಂತಹ ಅಂಶ ಏನಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಸ್ಥಿರವಾದ ಹೆಚ್ಚಳ. ಒಟ್ಟು ದೇಶೀಯ ಉತ್ಪನ್ನ ಏನ್ ಮಾಡ್ತೀವಿ? ನಾವು ಉತ್ಪನ್ನವನ್ನ ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯ ಮೌಲ್ಯವಾಗಿದೆ. ಒಂದು ವರ್ಷದ ಅವಧಿಯಲ್ಲಿ 1 ಇಯರ್ ಪ್ಲಾನ್ ಅಲ್ಲಿ ಏನ್ ಮಾಡ್ತೀವಿ? ನಾವು ಅಲ್ಲಿರ್ತಕ್ಕಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಏನ್ ಮಾಡ್ತಿದೀವಿ? ಮಾರ್ಕೆಟ್ ವ್ಯಾಲ್ಯೂವನ್ನು ಕುರಿತು ಏನ್ ಮಾಡ್ತಿದೀವಿ? ನಾವು ಗಣನೆಗೆ GDP ಏನ್ ಮಾಡ್ತೀವಿ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನ ತೆಗೆದುಕೊಳ್ತಾ ಇದ್ದೀವಿ. ಇದು ಕೂಡ ಒಂದು ಕೇಕ್ ಆಕಾರದ ಮೂಲಕ ಏನ್ ಮಾಡ್ತೀವಿ? ಕರೀತಾರೆ. ಕೇಕ್ ಯಾವ ರೀತಿಯಾಗಿ ದೊಡ್ಡದಾಗಿರ್ತದೋ ಆ ರೀತಿಯಾಗಿ ಬಹಳಷ್ಟು ಜನರಲ್ಲಿ ಏನ್ ಮಾಡ್ತಾರೆ? ಅನುಭವ ಮಾಡಲು ಸಾಧ್ಯವಾಗುತ್ತೆ. ಅಲ್ಲಿ ಉತ್ಪಾದನೆ ಕಡಿಮೆ ಅಂತಂದ್ರೆ ಕೇಕ್ ದೊಡ್ಡದಿದ್ರೆ ಜಾಸ್ತಿ ಜನ ಏನ್ ಮಾಡ್ತಾರೆ? 5 kg ಕೇಕ್ ಇದ್ರೆ ಅಷ್ಟು ಜನ ಏನ್ ಮಾಡ್ತಾರೆ? ಅನುಭವ ಮಾಡೋದು. 1 kg ಇದ್ರೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಜನರು ಏನ್ ಮಾಡ್ತಾರೆ? ಅನುಭವ ಮಾಡ್ತಾರೆ ಅಂತ ನೋಡ್ತಾ ಇದ್ದೀವಿ. ಹೀಗೆ ಪ್ರತಿಯೊಂದನ್ನು ನೋಡಿದಾಗ ನಮ್ಮ ರಾಷ್ಟ್ರದಲ್ಲಿ ಇರತಕ್ಕಂತಹ ಬೆಳವಣಿಗೆಯು ಕೂಡ ಏನಾಗಿದೆ? ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತ ದೇಶದ ಜನರು ಹೆಚ್ಚು ಸಮೃದ್ಧ ಮತ್ತು ವೈವಿಧ್ಯಮಯ ಜೀವನ ಅನುಭವಿಸಬೇಕಾದರೆ ಹೆಚ್ಚು ಸರಕು ಮತ್ತು ಸೇವೆಗಳ ಉತ್ಪಾದನೆ ಅವಶ್ಯಕ. ನಮ್ಮ ರಾಷ್ಟ್ರ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಸರಕು ಮತ್ತು ಸೇವೆಗಳನ್ನು ಅಥವಾ ಅನುಭವವನ್ನು ಮಾಡಬೇಕಂದ್ರೆ ಅಲ್ಲಿ ಬಳಕೆ ಹೆಚ್ಚಿನ ಪ್ರಮಾಣದ ಉತ್ಪಾದನೆಯನ್ನು ಮಾಡಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀವಿ. ನಂತರ ಒಂದು ದೇಶದ GDPಯು ಆರ್ಥಿಕ ವಿವಿಧ ವಲಯಗಳಿಂದ ಅಂದರೆ
ಅಂದರೆ ಆರ್ಥಿಕ ವಲಯಗಳಾದ ಕೃಷಿ, ಅಗ್ರಿಕಲ್ಚರ್ ಸೆಕ್ಟರ್ ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ ಆ್ಯಂಡ್ ಕೈಗಾರಿಕೆ ಅಂದರೆ ಇಂಡಸ್ಟ್ರಿಯಲ್ ಸೆಕ್ಟರ್ ಆ್ಯಂಡ್ ಥರ್ಡ್ ಒನ್ಸ್ ಏನಪ್ಪ ಅಂದ್ರೆ ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ. ಸೇವಾ ವಲಯ ಪ್ರತಿಯೊಂದನ್ನು ಕೂಡ ಏನು ಮಾಡ್ತೀವಿ, ಕೊಡುಗೆಯು ಆರ್ಥಿಕತೆಯ ರಚನಾತ್ಮಕ ಸ್ಟ್ರಕ್ಚರ್ ಆಫ್ ಏನಂದ್ರೆ ಎಕಾನಮಿಯನ್ನು ನಾವು ನಿರ್ವಹಿಸಬೇಕಾದ್ರೆ ರೂಪಿಸಬೇಕಂದ್ರೆ ಬಹಳಷ್ಟು ಅವಶ್ಯಕವಾಗಿರುತ್ತಾರೆ. ಕೆಲವೊಂದು ರಾಷ್ಟ್ರಗಳಲ್ಲಿ ಕೃಷಿ ವಲಯದಿಂದ ಬೆಳವಣಿಗೆಯೇ GDPಯ ಬೆಳವಣಿಗೆ ಹೆಚ್ಚು ಕೊಡುಗೆ ನೀಡುತ್ತದೆ. ಅಂದ್ರೆ ಈ ಬೆಳವಣಿಗೆ ಏನು ಮಾಡ್ತಾರೆ, GDPಯ ಬೆಳವಣಿಗೆ ಅತಿ ಹೆಚ್ಚು ಅಂತ ಕೊಡುಗೆಯನ್ನಾಗಿ ನೀಡಿದೆ ಅಂತ ಹೇಳ್ತೀವಿ. ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಸೇವಾ ವಲಯದಿಂದ ಬೆಳವಣಿಗೆ GDP ಬೆಳವಣಿಗೆ ಹೆಚ್ಚು ಕೊಡುಗೆ ನೀಡುತ್ತದೆ. ಅಂದ್ರೆ ಒಂದು ವಲಯಕ್ಕೆ ಅನುಗುಣವಾದ ಒಂದು ರಾಷ್ಟ್ರ ಒಂದು ವಲಯವನ್ನು ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಸೆಕ್ಟರ್ ಯಾವುದಂದ್ರೆ ಅತಿ ಹೆಚ್ಚು ನಾವು ಅಗ್ರಿಕಲ್ಚರ್ ಸೆಕ್ಟರ್ ಮೂಲಕ ಉತ್ಪಾದನೆ ಮಾಡ್ತೀವಿ. ಕೆಲವೊಂದಿಷ್ಟು ರಾಷ್ಟ್ರಗಳು ಕೈಗಾರಿಕೆ ಸೆಕ್ಟರ್ ಅಂದರೆ ಇಂಡಸ್ಟ್ರಿಯಲ್ ಸೆಕ್ಟರ್ ಮೂಲಕ ಏನು ಮಾಡ್ತಾವೆ, ತಮ್ಮ ಇನ್ಕಮನ್ನು ಡೆವಲಪ್ ಮಾಡ್ತಾವೆ ಅಂತ ಹೇಳ್ತೀವಿ. ಅಂದರೆ ಡೆವಲಪ್ ಅಂತ ಕರಿತೀವಿ, ಡೆವಲಪ್ ಕಂಟ್ರಿ ಅಂತ ಬರ್ತಾರೆ. ಹೀಗೆ ನೋಡಿದಾಗ ಭಾರತದ ಯೋಜನೆಗಳ ಶಿಲ್ಪಿ ಎಂದು ಮಹಾಲನೋಬಿಸ್ ಅಂತಕ್ಕಂತಹ ಸಂಖ್ಯಾಶಾಸ್ತ್ರದಿಂದ PC ಮಹಾಲನೋಬಿಸ್ ಅವರನ್ನು ಕರಿತಾ ಇದ್ದೀವಿ. ಇಲ್ಲಿ ಸೇವಾ ವಲಯವನ್ನು ನಾವು ಕಾಣ್ತಾ ಇದ್ದೀವಿ. ಸೇವಾ ವಲಯ ಬರ್ತಾ ಇದೆ. ಈ ಕೊಡ್ತಾ ಇದ್ದಾರೆ, ಒಂದು ದೇಶ ಅಭಿವೃದ್ಧಿಗೊಂಡಂತೆ ರಚನಾತ್ಮಕ ಬದಲಾವಣೆಗಳಾಗುತ್ತವೆ. ನಂತರ ನಮ್ಮ ಪಾಲು ಏನಿತ್ತು, ಭಾರತದಲ್ಲಿರ್ತಕ್ಕಂಥ ಕೃಷಿ ವಲಯದ ಪಾಲು ಕಡಿಮೆ ಆಗ್ತಾ ಇದೆ, ಕೈಗಾರಿಕಾ ವಲಯ ಮತ್ತು ಪಾಲು ಹೆಚ್ಚಾಗಿದೆ. ಅಂದರೆ ಸಾಮಾನ್ಯವಾಗಿ ಅಭಿವೃದ್ಧಿ ಆಗುತ್ತೆ. ಕೈಗಾರಿಕಾ ವಲಯದ ಪಾಲು ಅಂದರೆ ಅಗ್ರಿಕಲ್ಚರ್ ಸೆಕ್ಟರ್ ಬೆಳೆದಲ್ಲ, ಅಲ್ಲೇನಾಗ್ತದೆ ನಮ್ಮ ಒಂದು ಕೃಷಿ ವಲಯ ಕಡಿಮೆ ಒಂದು ಏನು ಮಾಡ್ತದೆ ಪಾಲನೆ, ಸೇವಾ ವಲಯ ಕೂಡ ಹೆಚ್ಚಿನ ಪಾಲನೆ ಒಳಗೊಂಡಿರುತ್ತದೆ. ನಂತರ ಉನ್ನತ ಮಟ್ಟದ ಅಭಿವೃದ್ಧಿ ಆದಾಗ ಸೇವಾ ವಲಯವು ಉಳಿದೆರಡು ವಲಯಗಳಿಗೆ ಹೆಚ್ಚಿನ ಕೊಡುಗೆ ನೀಡುತ್ತದೆ. ಯಾವಾಗ ಸೇವಾ ವಲಯ ಡೆವಲಪ್ ಆಗ್ತದಲ್ಲ, ಅಭಿವೃದ್ಧಿ ಆಗ್ತದಲ್ಲ, ಆಗಿನಿಂದ ಉನ್ನತ ಮಟ್ಟದ ಏನು ಮಾಡ್ತೀವಿ, ಕೊಡುಗೆಯನ್ನು ಏನು ಮಾಡ್ತೀವಿ, ಎರಡು ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರದ ಪಾಲು GDPಯ 50%ಕ್ಕಿಂತ ಹೆಚ್ಚಾಗಿತ್ತು. ಒಂದು ಬಡ ರಾಷ್ಟ್ರದಲ್ಲಿ ನಿರೀಕ್ಷಿಸುವಂತೆ ಅಂದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಇರುವಂತೆ 1990ರಲ್ಲಿ ಕೈಗಾರಿಕಾ ಅಥವಾ ಕೃಷಿಗಿಂತಲೂ ಸೇವಾ ವಲಯದ ಪಾಲು 40.59% ಆಗಿರುತ್ತದೆ. ಹೀಗೆ ಚಮತ್ಕಾರದ ಬೆಳವಣಿಗೆಯಿಂದ ಸೇವಾ ವಲಯ 1991ರಲ್ಲಿ ಮಾತ್ರ ತನ್ನ ಬೆಳವಣಿಗೆಯ ವೇಗದ ಒಂದು ಹೆಚ್ಚಿಸಿಕೊಳ್ತದೆ. ಸೇವಾ ವಲಯ ನೋಡಿದರೆ ಮೊದಲು ಅದಕ್ಕಿಂತಲೂ ಬಹಳಷ್ಟು ಕೆಳಮಟ್ಟವನ್ನು ಹೊಂದಿತ್ತು. ನಂತರ ಈ 91ರ ಆರ್ಥಿಕ ನೀತಿಗಳಲ್ಲಿ ಸೇವಾ ವಲಯ ಬೆಳವಣಿಗೆ ಆಗ್ತದೆ. ಆದ್ದರಿಂದ 1950ರಲ್ಲಿರ್ತಕ್ಕಂಥ ಒಂದು ಕೃಷಿ ಕೈಗಾರಿಕೆ ಸೇವಾ ವಲಯದ ಬೆಳವಣಿಗೆ ಏನಾಗ್ತದೆ, ಮೊದಲ ಕೃಷಿ ವಲಯದಲ್ಲಿ ಬೆಳವಣಿಗೆ ಆದ 1950ರಲ್ಲಿ ಈ ಕೃಷಿ ವಲಯ ನಂತರ ಬಹಳಷ್ಟು ಕಡಿಮೆ ಒಂದು ಕಾಣ್ತಾ ಇದ್ವಿ. ನಂತರ ಕೈಗಾರಿಕೆ ಮತ್ತು ಸೇವಾ ವಲಯ ಹೆಚ್ಚಿನ ಬೆಳವಣಿಗೆ ಕಾಣ್ತಿದ್ದೇವೆ. ಈ 1951ರಲ್ಲಿ ಆರ್ಥಿಕ ನೀತಿಗಳಿಂದ ನಾವು ಏನು ಮಾಡೋಕ್ಕಾಗತ್ತ ಸಾಧ್ಯವಾಗುತ್ತೆ ಅಂತ ಹೇಳ್ತೀವಿ. ಆದ್ದರಿಂದ ಏನು ಮಾಡ್ತಿದೆ ನೋಡಿ, ನೆಕ್ಸ್ಟ್ ಒನ್ ಏನಂತ ಮಾಡರ್ನೈಸೇಷನ್. ಮಾಡರ್ನೈಸೇಷನ್ ಅಂದರೆ ಆಧುನೀಕರಣ. ಮಾಡರ್ನೈಸೇಷನ್ ಅಂದರೆ ಆಧುನೀಕರಣವನ್ನು ಯಾವ ರೀತಿಯಾಗಿ ಕಾಣ್ತಾ ಇದೆ. ಎರಡನೇ ಗುರಿ ಮೊದಲು ನೋಡಿ, ಪಂಚವಾರ್ಷಿಕ ಯೋಜನೆಗಳ ಗುರಿಗಳಲ್ಲಿ ಮಧ್ಯದ ಯಾವ್ದು ಬೆಳವಣಿಗೆ ನಿಂತ್ಕೊಂಡಿವಿ. ಬೆಳವಣಿಗೆ ಮೂಲಕ ಆರ್ಥಿಕ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ, ವಲಯಗಳ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ, ಅಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ ಮತ್ತು ಅಗ್ರಿಕಲ್ಚರ್ ಸೆಕ್ಟರ್, ಸರ್ವಿಸ್ ಸೆಕ್ಟರ್ ಅಂತ ತೆಗೆದುಕೊಂಡಾಗ ಯಾವ ರೀತಿಯಾಗಿ ಯಾವ ವಲಯದಲ್ಲಿ ನಾವು ಡೆವಲಪ್ ಆಗಿದ್ದೀವಿ ಅನ್ನೋದನ್ನು ತಿಳಿದುಕೊಳ್ಳಬೇಕಾಗಿದೆ. ನಂತರ ಆಧುನೀಕರಣ ಅಂತಂದು ಇದು ಎರಡನೇ ಅಂಶ. ನಿಮ್ಗೆ ಪಂಚವಾರ್ಷಿಕ ಯೋಜನೆಯ ಗುರಿಗಳನ್ನು ವಿವರಿಸಿದ ಮೊದಲದ್ದು ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆ, ಸಮಾನತೆ ಅಂತ ಹೇಳ್ಬಿಡ್ಬೇಕು. ಇವುಗಳ ವಿವರಣೆ ಮಾಡಿದ್ರೆ ಸಾಕಿದ್ರೆ ನಿಮಗೇನಾಗ್ತದೆ, ಈಸಿ ನೀವು ಮಾಡ್ತೀರಿ, ಮಾರ್ಕ್ಸ್ ತೆಗೆದುಕೋಬಹುದು. ಸರಕು ಮತ್ತು ಸೇವೆಗಳ ಉತ್ಪಾದನೆ ಹೆಚ್ಚಿಸಲು ಉತ್ಪಾದಕರು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ನೋಡ್ರಿ, ರೈತರು ಏನಾದರೂ ನಾವು ಸರಕು ಮತ್ತು ಸೇವೆಗಳನ್ನು ಅಂದರೆ ಉತ್ಪಾದನೆ ಹೆಚ್ಚಿಗೆ ಮಾಡಬೇಕಂದ್ರೆ ಅಲ್ಲಿ ಏನು ಮಾಡಬೇಕಾಗುತ್ತಂದ್ರೆ ಆಧುನೀಕರಣದ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಉದಾಹರಣೆಗೆ ರೈತರು ಹಳೆಯ ಬೀಜಗಳ ಬದಲಾಗಿ ಹೊಸ ತಳಿ ಬಿತ್ತನೆ ಬೀಜಗಳನ್ನು ಬಳಸುವುದರಿಂದ ಉತ್ಪನ್ನವನ್ನು ಹೆಚ್ಚಿಸಬಹುದು. ಯಂತ್ರಗಳನ್ನು ಬಳಸಿ ಉತ್ಪನ್ನವನ್ನು ಹೆಚ್ಚಿಸಬಹುದು. ನೋಡ್ರಿ, ನಾವು ರೈತರನ್ನ ತೆಗೆದುಕೊಂಡಾಗ ರೈತರು ಮಾಡಿದ್ರಿ
ಹಳೆ ರೀತಿಯಾದಂತಹ ಬೀಜಗಳನ್ನು ಬಿಟ್ಟು ಉನ್ನತೀಕರಿಸಿದ ಒಂದಿಷ್ಟು ಏನಪ್ಪ ಅಂದ್ರೆ ಹೊಸ ತಳಿ ಅಂದ್ರೆ ಬಹಳಷ್ಟು ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ನಾವು ತೆಗೆದುಕೊಂಡು ಅವುಗಳನ್ನು ನಾವು ಬಿತ್ತನೆ ಪ್ರಕ್ರಿಯೆಯಲ್ಲಿ ಒಳಗೊಳಿಸೋದ್ರಿಂದ ಉತ್ಪನ್ನ ಮಟ್ಟವನ್ನು ಉತ್ಪಾದನೆಯನ್ನು ಮಾಡಿದ್ರೆ ಹೆಚ್ಚಿಗೆ ಮಾಡಬಹುದು ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ಕೈಗಾರಿಕೆಯಲ್ಲಿ ಕಾರ್ಖಾನೆಯಲ್ಲಿರ್ತಕ್ಕಂತಹ ಹಳೆ ಮಾದರಿಯ ಯಂತ್ರ ಮತ್ತು ತಂತ್ರಗಳನ್ನು ಬಳಸಿಕೊಳ್ಳುವುದನ್ನು ಬಿಟ್ಟು ಏನ್ ಮಾಡ್ಬೇಕ್ರಿ, ಅದರ ಜೊತೆಗೆ ಹೊಸ ಒಂದು ಕಾರ್ಖಾನೆಗಳಲ್ಲಿ ಏನ್ ಮಾಡ್ಬೇಕಾಗತ್ತ ಯಂತ್ರಗಳನ್ನ ಬಳಸಿಕೊಂಡ್ರೆ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸ್ಕೋಬಹುದು ಅಂತ ಹೇಳ್ತಾರೆ. ನಂತರ ಹೊಸ ತಂತ್ರಜ್ಞಾನ ಅಳವಡಿಕೆಯನ್ನು ನಾವು ಆಧುನೀಕರಣ ಮಾಡಬಹುದು. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಹೊಸ ತಂತ್ರಜ್ಞಾನವನ್ನು ಏನ್ ಮಾಡ್ತೀವಿ ನಾವು ಅಳವಡಿಸಿಕೊಂಡಿದ್ರ ಅದಕ್ಕೆ ಏನು ಕರಿತೀವಿ ಆಧುನೀಕರಣ, ಆಧುನಿಕ ವ್ಯವಸ್ಥೆ ಅಂತ ಕರಿತೀವಿ. ನಾವು ಈಗ ಎಲ್ಲಿದ್ದೀವಿ, ಆಧುನಿಕ ಯುಗದಲ್ಲಿದ್ದೀವಿ. ಈ ಆಧುನಿಕ ಯುಗದಲ್ಲಿ ಇರ್ತಕ್ಕಂಥ ನೋಡ್ರಿ ಕೃಷಿ ನೋಡ್ರಿ, ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ನಮ್ಮ ಕೃಷಿ ಪದ್ಧತಿ ಮತ್ತು ಈಗ ಆಧುನಿಕ ಒಂದು ಕಾಲದಲ್ಲಿ ಇರ್ತಕ್ಕಂಥ ಕೃಷಿಯನ್ನು ತೆಗೆದುಕೊಂಡಾಗ ಯಾವ ರೀತಿ ಬದಲಾವಣೆ, ಯಾವ ರೀತಿ ಉತ್ಪಾದನೆಯಲ್ಲಿ ಯಾವ ರೀತಿ ಬದಲಾವಣೆ ಆಯಿತು, ಅನುಭವದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು, ಉಳಿತಾಯದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು, ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀವಿ, ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಮೊದಲನೇ ಕಾಲದಲ್ಲಿ ಆಹಾರದ ಉತ್ಪಾದನೆ ಬೆಳೆಗಳನ್ನು ಬೆಳೀತಾ ಇದ್ದೀವಿ, ಈಗ ಏನ್ ಮಾಡ್ತಿದ್ದೀವಿ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಅಂದ್ರೆ ಆಧುನೀಕರಣದ ಪರಿಣಾಮದಿಂದಾಗಿ ಅಂತ ಹೇಳ್ತೀವಿ. ಹೀಗೆ ಆಧುನೀಕರಣ ಕೇವಲ ಹೊಸ ತಂತ್ರಜ್ಞಾನದ ಬಳಕೆಗೆ ಮಾತ್ರವಲ್ಲ ಸೀಮಿತವಾಗಿರಬೇಕು, ಸಾಮಾಜಿಕ ದೃಷ್ಟಿಕೋನದ ಬದಲಾವಣೆಯು ಅನ್ವಯಿಸುತ್ತದೆ. ಇದೇನು ಮಾಡ್ತದೆ, ತಂತ್ರಜ್ಞಾನದ ಬಳಕೆ ಅಂದ್ರೆ ಟೆಕ್ನಿಕಲ್ ಯೂಸಸ್ ಮಾತ್ರವಲ್ಲ ಅಂದ್ರೆ ಸೀಮಿತವಾಗದೆ ಸೋಷಿಯಲ್ ಏನಪ್ಪ ಅಂದ್ರೆ ಸಾಮಾಜಿಕ ದೃಷ್ಟಿಕೋನದ ಸೋಷಿಯಲ್ ಏನಪ್ಪ ಅಂದ್ರೆ ಬದಲಾವಣೆ ಅಂತ ಹೇಳ್ತೀವಿ. ಯಾವ ರೀತಿಯಾಗಿ ಸೋಷಿಯಲ್ ಏನಪ್ಪ ಅಂದ್ರೆ ಸಾಮಾಜಿಕ ಬದಲಾವಣೆ ಆಗ್ತದ ಅಂದ್ರೆ ಮಹಿಳೆಯರ ಹಕ್ಕುಗಳು ಪುರುಷರ ಹಕ್ಕುಗಳಂತೆ ಸಮಾನವಾಗಿ ಗುರುತಿಸುವಂತಾಗಬೇಕು. ನೋಡ್ರಿ, ಸಾಮಾನ್ಯವಾಗಿ ಮಹಿಳೆಯರು ಮತ್ತು ಪುರುಷರು ಸಮಾನ ಅಂತ ಕಾಣ್ತಾ ಇದ್ದೀವಿ. ಮೊದಲೇ ಮಹಿಳೆಯರು ಮನೆಯಲ್ಲಿ ಮಾತ್ರ ಕೆಲಸ ಮಾಡಬೇಕು, ಪುರುಷರು ಹೊಲದಲ್ಲಿ ಕೆಲಸ ಮಾಡಬೇಕು. ಈ ಆಧುನೀಕರಣ ಪರಿಣಾಮದ ಪ್ರಭಾವ ಏನಂದ್ರೆ ಈ ಒಂದು ವರ್ಕ್ ಏನಾಯ್ತು ಬದಲಾಗ್ತಾ ಹೋಯ್ತು ಅಂತ ಹೇಳ್ತೀವಿ. ಆದ್ದರಿಂದ ಆಧುನೀಕರಣ ಕೇವಲ ಹೊಸ ತಂತ್ರಜ್ಞಾನ ಮಾತ್ರ ಬಳಕೆ ಸೀಮಿತವಾಗದೆ ಈ ವಲಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಸಾಮಾಜಿಕ ಬದಲಾವಣೆಗೆ ಸಹಾಯಕವಾಗಿದೆ. ನೋಡಿ, ಸಮಾಜದಲ್ಲಿ ಪುರುಷರು ಕೆಲಸದಲ್ಲಿ ತೊಡಗಿದರೆ ಮಹಿಳೆಯರು ಕಾರ್ಯಕ್ಷೇತ್ರ ಮನೆಗೆ ಸೀಮಿತವಾಗಿದೆ. ನೋಡ್ರಿ, ಮಹಿಳೆಯರು ಕೇವಲ ಹೌಸ್ ಆಫ್ ಟೈಪ್ ಕೆಲಸ ಮಾಡ್ತಿದ್ರೆ ವರ್ಕ್ ಮಾಡ್ತಾ ಇದ್ರೆ, ಪುರುಷರು ಏನ್ ಮಾಡ್ತಿದ್ರು ಹೊರಗಡೆ ವರ್ಕ್ ಮಾಡ್ತಾ ಇದ್ರು. ಆದರೆ ಈ ಒಂದು ಇಂದಿನ ಪರಿಸ್ಥಿತಿಯಲ್ಲಿ ಏನಂತಿದ್ರೆ ನಾವು ತೆಗೆದುಕೊಳ್ತಕ್ಕಂತಹ ಒಂದು ಕ್ಷೇತ್ರವನ್ನು ನೋಡಿದಾಗ ಆಧುನಿಕ ಒಂದು ಸಮಾಜದಲ್ಲಿ ಏನಪ್ಪ ಅಂದ್ರೆ ನಾವು ಏನು ಮಾಡ್ತಿದ್ದೀವಿ, ಮಹಿಳೆಯರನ್ನ ಬ್ಯಾಂಕು, ಕೈಗಾರಿಕೆ, ಶಾಲೆ ಮುಂತಾದ ಸ್ಥಳಗಳಲ್ಲಿ ಕೂಡ ಏನು ಮಾಡ್ತಿದ್ದಾರೆ, ಮಹಿಳೆಯರನ್ನ ಪ್ರತಿಭೆ ಬಳಸಿಕೊಳ್ಳುತ್ತಿದೆ. ಅಂದ್ರೆ ಮಹಿಳೆಯರು ಕೂಡ ಏನು ಮಾಡ್ತಾರೆ, ಪ್ರತಿಭೆಯನ್ನು ಬಳಸಿಕೊಂಡು ಅವರು ತಮ್ಮ ಒಂದು ಕಾರ್ಯಕ್ಷಮತೆಯನ್ನು ವಹಿಸ್ತಿದ್ದಾರೆ ಅಂತ ಹೇಳ್ತೀವಿ. ಇಂತಹ ಸಮಾಜವು ಸರ್ವಸಾಮಾನ್ಯವಾಗಿ ಸಮೃದ್ಧ, ಅಲ್ಲಿ ಪುರುಷ ಮತ್ತು ಮಹಿಳೆಯರಿಬ್ಬರು ಸಮಾನವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೋ ಹಾಗೇನಪ್ಪ ಅಂದ್ರೆ ಆ ರಾಷ್ಟ್ರದಲ್ಲಿರ್ತಕ್ಕಂತಹ ಒಂದು ಏನಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿ, ಆಧುನೀಕರಣ ಯಾವಾಗ ಬೆಳವಣಿಗೆ ಆಯಿತು ಆಗೇನಂತಂದ್ರೆ ಇಲ್ಲಿ ಅಷ್ಟು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಕೂಡ ಏನು ಮಾಡ್ತೀವಿ ನಾವು ಬದಲಾವಣೆ ಕಾಣ್ತಾ ಇದ್ದೀವಿ. ಕೇವಲ ವಲಯಗಳಲ್ಲಿ ಮಾತ್ರ ಅಲ್ಲ, ಕೃಷಿ ವಲಯ ಆಗಿರ್ತಕ್ಕಂಥದ್ದು ಬೇರೆ, ಈಗಿರ್ತಕ್ಕಂಥದ್ದು ಬೇರೆ, ಕೈಗಾರಿಕೆಗಳ ಆಗಿರ್ತಕ್ಕಂಥ ಯಂತ್ರಗಳ ಬೇರೆ, ಈಗ ನಾವು ಆಧುನಿಕ ಯಂತ್ರಗಳ ಬೇರೆ. ಇದರಿಂದ ಹೆಚ್ಚಿನ ಉತ್ಪಾದನೆ ಮಾಡ್ತೀವಿ, ಹೆಚ್ಚಿನ ಲಾಭ ಪಡೆದುಕೊಳ್ತೀವಿ. ಹೀಗೆ ಸರ್ವ ವಲಯ ನೋಡೋದು ಸರ್. ಇದರ ಜೊತೆಗೆ ಏನು ಮಾಡ್ತೀವಿ, ಸಾಮಾಜಿಕವಾಗಿರ್ತಕ್ಕಂತಹ ಒಂದು ಬದಲಾವಣೆಯನ್ನು ಕಾಣ್ತೀವಿ. ನಮ್ಗೆ ಆಧುನೀಕರಣ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ತೀವಿ. ಇದು ಪಂಚವಾರ್ಷಿಕ ಯೋಜನೆಯ 2ನೇ ಒಂದು ಗುರಿಯಾಗಿದೆ. ನಂತರ 3ನೇದು ಸ್ವಾವಲಂಬನೆ, ಸೆಲ್ಫ್ ರಿಯಲೈಸ್ ಅಂತ ಹೇಳ್ತೀವಿ. ಸ್ವಲ್ಪ ಅಂದ್ರೆ ಯಾವ ರೀತಿಯಾಗಿ ಸ್ವಾವಲಂಬನೆಯನ್ನು ಸಾಧಿಸಬೇಕು. ಸ್ವಾವಲಂಬನೆ ಅಂದ್ರೆ ಏನ್ರಿ, ನಾವೆಲ್ಲ ನಮ್ಮ ರಾಷ್ಟ್ರ ಇಂಡಿಪೆಂಡೆಂಟ್, ಬಿಫೋರ್ ಇಂಡಿಪೆಂಡೆಂಟ್ ಏನಾಗಿತ್ತು ಅಂದ್ರೆ ನಾವು ಮತ್ತೊಬ್ಬ ರಾಷ್ಟ್ರದ ಒಂದು ಅಧೀನರಾಗಿದ್ದೀವಿ, ಪರಾವಲಂಬಿಗಳಾಗಿದ್ದೀವಿ. ಈಗ 1947 ಇದ್ದೀವಿ, ಸ್ವಾವಲಂಬನೆಯನ್ನು ಸಾಧಿಸ್ತಾ ಇದ್ದೀವಿ. ಇಲ್ಲಿ ಒಂದು ರಾಷ್ಟ್ರ ತನ್ನದೇ ಸಂಪನ್ಮೂಲಗಳನ್ನು ಬಳಸಿಕೊಂಡು, ಒಂದು ರಾಷ್ಟ್ರ ಏನು ಮಾಡ್ತಾರೆ, ತನ್ನದೇ ಸಂಪನ್ಮೂಲಗಳನ್ನು ಬಳಸಿಕೊಂಡು ಇತರ ದೇಶಗಳಿಂದ ಸಂಪನ್ಮೂಲ ಆಮದು ಮಾಡಿಕೊಂಡು ಆರ್ಥಿಕ ಬೆಳವಣಿಗೆ ಮತ್ತು ಆಧುನೀಕರಣವನ್ನು ಉತ್ತೇಜಿಸಬಹುದು. ಇಲ್ಲಿ ಏನು ಮಾಡ್ತಾರೆ,
ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ತನ್ನ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಅದರ ಜೊತೆಗೆ ಇತರೆ ರಾಷ್ಟ್ರಗಳಿಂದ ಸಂಪನ್ಮೂಲಗಳನ್ನು ಆಮದು ಮಾಡಿಕೊಂಡು ಆರ್ಥಿಕ ಬೆಳವಣಿಗೆ ಮತ್ತು ಆಧುನೀಕರಣವನ್ನು ತಿಳಿಸುವುದು ಮೊದಲ 7 ಪಂಚವಾರ್ಷಿಕ ಯೋಜನೆಗಳ ಗುರಿಯಾಗಿತ್ತು. ನೋಡಿ, ಮೊದಲ 7 ಪಂಚವಾರ್ಷಿಕ ಯೋಜನೆಗಳು ಸ್ವಾವಲಂಬನೆಗೆ ಅಂದ್ರೆ ಆದ್ಯತೆಯನ್ನು ನೀಡ್ತಾ ಇದ್ದವು. ಮೊದಲ ಪಂಚವಾರ್ಷಿಕ ಯೋಜನೆ ಏನು ಮಾಡ್ತಂದ್ರೆ ಕೃಷಿ ಮತ್ತು ಏನು ಮಾಡ್ತೀವಿ, ಎಣ್ಣೆ ಕೈಗಾರಿಕೆ ಮತ್ತು ಸ್ವಾವಲಂಬನೆ ಮತ್ತು ಏನು ಮಾಡ್ತೀವಿ, ಬಡತನ ನಿರ್ಮೂಲನೆ ಮಾಡ್ತೀವಿ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ. ಹೀಗೆ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆ ಒಂದೊಂದು ಗುರಿಯನ್ನು ಇಟ್ಕೊಂಡಿತ್ತು ಅಂತ ಹೇಳ್ತೀವಿ. ಹೀಗೆ ನೋಡಿದಾಗ ಮೊದಲ 7 ಪಂಚವಾರ್ಷಿಕ ಯೋಜನೆಗಳು ಸ್ವಾವಲಂಬನೆಗೆ ಬಹಳಷ್ಟು ನೀಡಿರು ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿಯೇ ಉತ್ಪಾದಿಸಬಹುದು ಸರಕು ಮತ್ತು ಸೇವೆಗಳನ್ನು ಮಾಡ್ತೀವಿ. ನಾವು ಸರಕುಗಳನ್ನ ಆಮದನ್ನು ತಡೆಯಬಹುದು. ನಮ್ಮ ದೇಶದಲ್ಲಿ ಸರಕುಗಳನ್ನ ಉತ್ಪಾದನೆ ಮಾಡಿ ನಮ್ಮ ದೇಶದಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ಈ ಸ್ವಾವಲಂಬನೆ ದೇಶ. ಆದ್ದರಿಂದ ಈ ನೀತಿ ಹೊರ ದೇಶಗಳ ಮೇಲಿನ ಅವಲಂಬನೆಯನ್ನು ಮಾಡ್ತಾರೆ. ವಿಶೇಷ ಆಹಾರ ಪದಾರ್ಥಗಳನ್ನು ಮಾಡ್ತಾರೆ, ಅವಲಂಬನೆಯನ್ನು ಕಡಿಮೆ ಮಾಡ್ತಾರ. ಏನ್ರಿ, ವಿಶೇಷ ಆಹಾರ ಪದಾರ್ಥಗಳ ಅವಲಂಬನೆ ಕಡಿಮೆ ಮಾಡಲು ಅವಶ್ಯಕವೆಂದು ಪರಿಗಣಿಸಲಾಗಿದೆ. ನಾವೇನು ಮಾಡ್ತೀವಿ, ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಪ್ರತಿಯೊಂದು ಆಹಾರ ಉತ್ಪನ್ನಗಳನ್ನ ಏನು ಮಾಡ್ತೀವಿ, ಬೇರೆ ದೇಶದವರಿಗೆ ಕಳಿಸಿಕೊಡ್ತಾ ಇದ್ದೀವಿ. ಆದರೆ ಅಲ್ಲಿ ಕೂಡ ಏನು ಮಾಡ್ತಿದ್ದೀವಿ, ನಾವು ಮತ್ತೊಂದು ರಾಷ್ಟ್ರಕ್ಕೆ ಅನುಕೂಲಕರವಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಏನೈತ್ರಿ, ಸ್ವಾವಲಂಬನೆ ಅಂತಕ್ಕಂಥದ್ದು ನಮ್ಮಲ್ಲಿ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ. ನಾವು ಯಾವಾಗ ಸ್ವಾವಲಂಬನೆ ಸಾಧಿಸ್ತೀವಿ ಅಂದ್ರೆ ನಮ್ಮ ರಾಷ್ಟ್ರ ಇಲ್ಲೇ ಉತ್ಪಾದನೆ ಮಾಡಿ ನಮ್ಮ ದೇಶೀಯ ಸಂಪನ್ಮೂಲ ಬಳಸಿಕೊಂಡು ಅದನ್ನೇನು ಮಾಡಬೇಕು, ನಮ್ಮ ರಾಷ್ಟ್ರ ಜನರಿಗೆ ಅಥವಾ ರಾಷ್ಟ್ರ ಬೆಳವಣಿಗೆಗೆ ಸಹಾಯಕವಾದರೆ ಮಾತ್ರ ನಾವು ಸ್ವಾವಲಂಬನೆ ಸಾಧಿಸಬೇಕಾಗ್ತದೆ. ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಮತ್ತೊಂದು ರಾಷ್ಟ್ರಕ್ಕೆ ಕಳಿಸಿಕೊಟ್ಟು ಅದರಿಂದ ನಾವೇನು ತರಿಸ್ಕೊಂಡ್ರೆ ಸಾಕಷ್ಟು ವೆಚ್ಚ ಆಗ್ತದೆ ಅಂತ ಹೇಳ್ತೀವಿ. ಆದ್ದರಿಂದ ವಿದೇಶಿಯ ಪ್ರಾಬಲ್ಯದಿಂದ ಆಗಷ್ಟೇ ಬಿಡುಗಡೆ ಪಡೆದ ಜನರು ಸ್ವಾವಲಂಬನೆ ನೀಡಿದ್ದು ಸಹಜವೇ ಆಗಿತ್ತು. ಅದೇನಾಗಿದ್ರೆ ವಿದೇಶಿಗರ ಒಂದು ಪ್ರಾಬಲ್ಯ ಬ್ರಿಟಿಷ್ ರೂಲ್ಗಳಿಂದ ಏನು ಮಾಡ್ತೀವಿ ನಾವು ಏನಪ್ಪ ಬಿಡುಗಡೆ ಅಂದರೆ ಅವರಿಂದ ನಾವು ಮುಕ್ತಗೊಂಡು ಏನು ಮಾಡ್ತೀವಿ, ನಮ್ಮ ಒಂದು ಏನಪ್ಪ ಅಂದ್ರೆ ಇರ್ತಕ್ಕಂತಹ ಜನರ ಜೀವನ ಸ್ವಾತಂತ್ರ್ಯ ಅಷ್ಟೇ ಮಹತ್ವ ಜೀವನ ಸ್ವಾವಲಂಬನೆ ಸಾಧಿಸಿದ್ದು ಅದು ಕೂಡ ಏನಿತ್ತು, ನಮ್ಮ ಒಂದು ಸ್ವಾವಲಂಬನೆ ತಂದುಕೊಡ್ತು ಅಂತ ಹೇಳ್ತಾರೆ. ಹೀಗೆ ಅಲ್ಲದೆ ಬಂಡವಾಳ, ವಿದೇಶಿ ತಂತ್ರಜ್ಞಾನ ಮತ್ತು ಆಮದು ಪದಾರ್ಥಗಳ ಮೇಲಿನ ಆಹಾರ ಪದಾರ್ಥಗಳ ಮೇಲಿನ ಅವಲಂಬನೆಯನ್ನು ನಮ್ಮ ನೀತಿಗಳು ವಿದೇಶಿಯರ ಹಸ್ತಕ್ಷೇಪಕ್ಕೆ ಅವಕಾಶ ಮಾಡಿಕೊಡುವುದರ ಮೂಲಕ ಭಾರತದ ಸಾರ್ವಭೌಮತ್ವಕ್ಕೆ ಚ್ಯುತಿಯಾಗುವ ಆತಂಕ ಏನು ಮಾಡಿದರೆ ಸಾಕಷ್ಟು ಜನರು ಈ ಒಂದು ಅವಧಿಯಲ್ಲಿ ವಿದೇಶಿ ತಂತ್ರಜ್ಞಾನ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಆಮದು ಮತ್ತು ಆಹಾರ ಪದಾರ್ಥಗಳ ಮೇಲೆ ಅವಲಂಬನೆಯು ನಮ್ಮ ನೀತಿಗಳು ಏನು ಮಾಡೋದು ವಿದೇಶಿಯರ ಹಸ್ತಕ್ಷೇಪಕ್ಕೆ ಅವಕಾಶ ಮಾಡಿಕೊಟ್ಟು ಅದರಿಂದ ಏನಿತ್ತು, ನಮ್ಮ ಭಾರತದಲ್ಲಿ ಏನಿತ್ತು ಬಂಡವಾಳ ಆಗಿರ್ಬೋದು, ಆಹಾರ ಆಗಿರ್ಬೋದು, ಸಂಪನ್ಮೂಲಗಳಾಗಿರ್ಬೋದು ಅದನ್ನೇನು ಮಾಡ್ತಿರಲಿಲ್ಲ, ನಿಯಂತ್ರಣಕ್ಕೆ ಸಾಧ್ಯವಾಗಲಿಲ್ಲ ಅಂತಿರ್ತಾರೆ. ಹೀಗೆ ಏನು ಮಾಡ್ತೀವಿ, ಸ್ವಾವಲಂಬನೆಯನ್ನು ನಾವು ಸಾಧಿಸುವುದರ ಮೂಲಕ ನಮ್ಮ ರಾಷ್ಟ್ರದ ಅಭಿವೃದ್ಧಿಯನ್ನು ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ. ಭಾರತ ಮತ್ತೊಂದು ರಾಷ್ಟ್ರಕ್ಕೆ ನಾವು ಯಾಕೆ ಪರಾವಲಂಬಿಗಳಾಗಬೇಕು, ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ಬಳಸಿಕೊಂಡು ನಾವೇನು ಮಾಡಬೇಕು, ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಬೇಕಂತಾರೆ. ಕೃಷಿ ಏನಪ್ಪ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಸೆಲ್ಫ್ ರಿಲಯನ್ಸ್. ನೆಕ್ಸ್ಟ್ ಸಮತೆ ಅಥವಾ ಸಮಾನತೆ. ಫೋರ್ತ್ ಒನ್ ಏನ್ರಿ, ಸಮಾನತೆ. ಇಲ್ಲಿಯವರೆಗೆ ಮಾಡಿದ್ವಿ 3. ಫಸ್ಟ್ ಒನ್ ಮಾಡಿದ್ರೆ ಬೆಳವಣಿಗೆ ಯಾವ ರೀತಿ ಆಗಿರ್ತದೆ, ನೆಕ್ಸ್ಟ್ ಆಧುನೀಕರಣ, ನೆಕ್ಸ್ಟ್ ಸ್ವಾವಲಂಬನೆ, ನೆಕ್ಸ್ಟ್ ಫೋರ್ತ್ ಒನ್ ಸಮಾನತೆ. ಸಮಾನತೆ ಏನಿದೆ ರೀ, ಏನು ಸಮಾನತೆ ಕಾಣ್ತಾ ಇದೆ, ಭಾರತದಲ್ಲಿರ್ತಕ್ಕಂತಹ ಪ್ರತಿಯೊಂದು ಅಂಶವನ್ನು ಗಮನಿಸಿದಾಗ ಸಮಾನತೆಗೂ ಕೂಡ ಅಷ್ಟೊಂದು ನಾವು ಬೆಲೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಸಮಾನತೆ ಅಂದ್ರೆ ಸಮಾನತೆ ಅಂದರೆ ಕೇವಲ ಈಗ ಯಾವ ರೀತಿಯಾಗಿ ಮೊದಲ ನಮ್ಮ ರಾಷ್ಟ್ರ ಪಂಚವಾರ್ಷಿಕ ಯೋಜನೆ ಗುರಿಗಳ ಮೊದಲನೇ ಉದ್ದೇಶ ಏನಿತ್ತು, ಬೆಳವಣಿಗೆ, ನಮ್ಮ ರಾಷ್ಟ್ರದ ಬೆಳವಣಿಗೆ ಆಯಿತು, ನಂತರ ಆಧುನೀಕರಣ ಆಯಿತು, ನಂತರ ಸ್ವಾವಲಂಬನೆ. ಈಗ ಅದರ ಜೊತೆಗೆ ಇಷ್ಟೆಲ್ಲ ಆದಮೇಲೆ ಕೂಡ ಸಮಾನತೆಯು ಕೂಡ ನಮ್ಮ ರಾಷ್ಟ್ರದ ಒಂದು ಗುರಿಯಾಗಿದೆ. ಈಕ್ವಿಟಿ ಅಂತ ಕರಿತೀವಿ, ಸಮತೆ ಅಥವಾ ಸಮಾನತೆ ಅಂತ ಕರಿತೀವಿ. ಇಲ್ಲಿ ಕೇವಲ ಆರ್ಥಿಕ ಬೆಳವಣಿಗೆ
ಕೇವಲ ಆರ್ಥಿಕ ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆಗಳಿಂದ ಮಾತ್ರ ದೇಶದ ಜನರು ಏನು ಮಾಡೋಕ್ಕಾಗಲ್ಲ, ಸುಧಾರಣೆಯಾಗದೆ ಇರಬಹುದು. ಅಂದ್ರೆ ಸುಧಾರಣೆ ಆಗಕ್ಕೆ ಸಾಧ್ಯವಿಲ್ಲ. ಯಾವುದಂದ್ರೆ ಬೆಳವಣಿಗೆಯಿಂದ, ಆಧುನೀಕರಣದಿಂದ, ಸ್ವಾವಲಂಬನೆಯಿಂದ ಮಾತ್ರ ನಮ್ಮ ದೇಶ ಏನಪ್ಪ ಅಂದ್ರೆ ಅಭಿವೃದ್ಧಿ ಸಾಧ್ಯ, ಅಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು, ನಮಗೆ ಇನ್ನೊಂದು ಗುರಿ ಇದೆ. ಏನಪ್ಪಾ ಅಂದ್ರೆ ಸಮಾನತೆಯು ಕೂಡ ನಮ್ಮ ರಾಷ್ಟ್ರ ಒಂದು ಪ್ರಮುಖ ಒಂದು ಗುರಿಯನ್ನು ಹೊಂದಿದೆ. ಇಲ್ಲಿ ಏನಾಗಿದೆ ಅಂದ್ರೆ ರಾಷ್ಟ್ರದ ಅಧಿಕ ಬೆಳವಣಿಗೆಯನ್ನು ಹೊಂದಿರುವ, ಇಲ್ಲಿ ಏನ್ ಮಾಡಿದ್ವಿ, ಅಧಿಕ ಒಂದು ಬೆಳವಣಿಗೆ ಹೊಂದಿರ್ತೀವಿ. ಅಧಿಕವಾಗಿ ನಾವೇನಾದರೂ ಬೆಳವಣಿಗೆ ಹೊಂದಬೇಕಾದ್ರೆ ಅದಕ್ಕೆ ಆಧುನೀಕರಣ, ಸ್ವಾವಲಂಬನೆ ಕೂಡ ಬಹಳಷ್ಟು ನಮಗೆ ಅತ್ಯವಶ್ಯಕವಾಗಿದೆ. ನಂತರ ರಾಷ್ಟ್ರ ದೇಶದಲ್ಲಿಯೇ ಅಭಿವೃದ್ಧಿಯಾದ ಅತ್ಯಾಧುನಿಕ ತಂತ್ರವನ್ನು ಹೊಂದಿರಬಹುದು. ಜೊತೆಗೆ ದೇಶದ ಹೆಚ್ಚಿನ ಬೆಳವಣಿಗೆ ಇಲ್ಲೇ ಮಾಡ್ತಾ ಅತ್ಯಾಧುನಿಕ ತಂತ್ರಜ್ಞಾನವಂತ ಹೊಂದಿರ್ತದೆ. ಜೊತೆಗೆ ದೇಶದ ಹೆಚ್ಚಿನವರು ಬಡವರಾಗಿರ್ಬೋದು. ಇಲ್ಲೇ ಮಾಡ್ತಾರ ಹೆಚ್ಚಿನ ತಂತ್ರಜ್ಞಾನ ಒಳಗೊಂಡಿರ್ಬೋದು ಅಥವಾ ಕಡಿಮೆ ಒಂದು ಮಾಡ್ತಾರ ಬಡತನ ಇರ್ತಕ್ಕಂತಹ ಜನರನ್ನು ಕೂಡ ನಾವು ಕಾಣಕ್ಕಾಗತ್ತೆ ಅಂತ ಹೇಳ್ತೀವಿ. ಆದ್ದರಿಂದ ಪ್ರತಿಯೊಂದನ್ನು ನಾವು ತೆಗೆದುಕೊಂಡಾಗ ಬೆಳವಣಿಗೆ ಕೇವಲ ರಾಷ್ಟ್ರದ ಒಂದು ಬೆಳವಣಿಗೆ ಒಬ್ಬ ವ್ಯಕ್ತಿಯಿಂದ ಮಾತ್ರ ನಿರ್ಮಾಣವಾಗುವುದಿಲ್ಲ. ಅದೇನಂತ ಪ್ರತಿಯೊಂದು ಸಾರ್ವಜನಿಕರಿಂದ ಕೂಡ ನಿರ್ಮಾಣವಾಗುತ್ತಾರೆ. ಆದ್ದರಿಂದ ಇಲ್ಲೇನಾಗ್ತದಪ್ಪ ಅಂದ್ರೆ ದೇಶದ ಹೆಚ್ಚಿನವರು ಬಡವರಾಗಿದ್ದಾರೆ. ನಮ್ಮ ದೇಶದಲ್ಲಿ ಏನಾಗಿದೆ, ಶೇಕಡ ಅತಿ ಹೆಚ್ಚು ಜನರು ಬಡವರಾಗಿರೋದ್ರಿಂದ ಅವರನ್ನು ಕೂಡ ಅಂತ ಪರಿಗಣನೆ ಮಾಡಬೇಕು ನೋಡ್ರಿ. ಆದ್ದರಿಂದ ಆರ್ಥಿಕ ಅಭಿವೃದ್ಧಿಯ ಫಲವು ಕೇವಲ ಶ್ರೀಮಂತರ ಪಾಲಾಗದೆ ಬಡವರ್ಗದವರಿಗೆ ತಲುಪಬೇಕು. ಅಲ್ಲಿ ಏನು ಮಾಡಬೇಕ್ರಿ, ಶ್ರೀಮಂತ ಬಡವನಿನಲ್ಲಿ ಅಲ್ಲಿ ಪುರುಷ ಮತ್ತು ಮಹಿಳೆಯರಲ್ಲಿ ಏನು ಮಾಡ್ತೀವಿ, ಮೇಲು ಮತ್ತು ಕೀಳನ್ನು ಮಾಡಬೇಕು, ಸಮಾನತೆಯನ್ನು ಕಾಣಬೇಕು. ಕೇವಲ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂತಹ ಆರ್ಥಿಕ ಅಭಿವೃದ್ಧಿ ಕೇವಲ ಶ್ರೀಮಂತರ ಒಂದು ಸ್ವತ್ತಾಗದೆ ಅದು ಕೂಡ ಬಡವರಿಗೆ ತಲುಪಬೇಕು ಅಂತ ಹೇಳ್ತಾರೆ. ನಂತರ ಬಡವರ್ಗದ ಜನರನ್ನು ತಲುಪುವಂತೆ ನೋಡಿಕೊಳ್ಳೋದು ಅತ್ಯವಶ್ಯಕವಾಗಿದೆ. ಸರ್ಕಾರ ಕೂಡ ಏನಿದೆ, ಶ್ರೀಮಂತರಿಗಿಂತ ಬಡವರನ್ನ ಬಹಳಷ್ಟು ಏನು ಮಾಡೋದ್ರಿಂದ ಕಾಳಜಿಯನ್ನು ವಹಿಸುವುದು ಅತ್ಯವಶ್ಯಕವಾಗಿದೆ ಅಂತ ಹೇಳ್ತಾರೆ. ಹೀಗೆ ಆರ್ಥಿಕ ಬೆಳವಣಿಗೆ, ಆಧುನೀಕರಣ ಮತ್ತು ಸ್ವಾವಲಂಬನೆ ಜೊತೆಗೆ ಸಮಾನತೆಯು ಸಹ ಬೆಳವಣಿಗೆ ಆಗಿರ್ಬೋದು ಅಥವಾ ಆಧುನೀಕರಣ ಆಗಿರ್ಬೋದು, ಸ್ವಾವಲಂಬನೆ ಅದರ ಜೊತೆಗೆ ಸಮಾನತೆಯನ್ನು ಕೂಡ ನಾವೇನು ಮಾಡಬೇಕಾಗಿದೆ, ಬಹಳಷ್ಟು ಸಹ ಏನಂತ ಪ್ರಮುಖ ಪಾತ್ರವನ್ನು ವಹಿಸುವಂತಿದ್ದೀವಿ. ಪ್ರತಿಯೊಬ್ಬ ಭಾರತೀಯನು ಅವರ ಮೂಲಭೂತ ಹಕ್ಕುಗಳಾದ ಅಥವಾ ಅವಶ್ಯಕತೆಗಳಾದ ಆಹಾರ, ವಸತಿ, ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳನ್ನು ಹೊಂದಲು ಸಮರ್ಥರಾಗಬೇಕು ಮತ್ತು ಸಂಪತ್ತಿನ ವ್ಯವಸವನ ಹಂಚಿಕೆಯು ಕಡಿಮೆಯಾಗಬೇಕು. ಮಾತ್ರದಲ್ಲಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಲ್ಲಿ ಮೂಲಭೂತ ಅವಶ್ಯಕತೆಗಳಾದ ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ವಸತಿ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ಪ್ರತಿಯೊಂದನ್ನು ಏನು ಮಾಡಬೇಕು, ನಾವು ಹೊಂದಬೇಕು, ಸಮರ್ಥರಾಗಬೇಕು ಹೊಂದಾಗ. ಮತ್ತೆ ಸಂಪತ್ತಿನ ಅಸಮಾನ ಹಂಚಿಕೆಯು ಕಡಿಮೆ ಆಗಬೇಕು. ಸಂಪತ್ತನ್ನು ಏನು ಮಾಡಬೇಕು, ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಹಂಚಿಕೆ ಮಾಡಬೇಕು. ಅಲ್ಲೇ ಮಾಡಲ್ಲ ಶ್ರೀಮಂತರಿಗೆ ಒಂಥರ, ಮಧ್ಯಮ ವರ್ಗದಲ್ಲಿ ಒಂಥರ, ಬಡವರಿಗೆ ಒಂಥರ ಅಂತಲ್ಲ, ಎಲ್ಲರಿಗೂ ಕೂಡ ಸಮಾನತೆಯಿಂದ ಕಾಣ್ತಕ್ಕಂಥದ್ದು ನಮ್ಮ ರಾಷ್ಟ್ರದ ಗುರಿಯಾಗಿದೆ ಅಂತ ಹೇಳ್ತೀವಿ. ಹೀಗೆ ನೋಡ್ರಿ, ಶಿಕ್ಷಣದಲ್ಲಿ ತೆಗೆದುಕೊಡ್ರಿ, ಆರೋಗ್ಯದಲ್ಲಿ ತೆಗೆದುಕೊಡ್ರಿ, ಆಹಾರ ಮತ್ತು ಉತ್ತಮ ಒಂದು ವಸತಿ ಎಲ್ಲವೂ ಕೂಡ ಬಡವ ಮತ್ತು ಶ್ರೀಮಂತರನ್ನ ಸಮಪಾಲಾಗಿ ಮಾಡಬೇಕು. ಶಿಕ್ಷಣದಲ್ಲಿ ಮಹಿಳೆ ಮತ್ತು ಪುರುಷರನ್ನ ಸಮಾನತೆಯನ್ನು ಕೊಡಬೇಕು. ಆ ಪ್ರತಿಯೊಂದು ಆರೋಗ್ಯದಲ್ಲಿ ಕೂಡ ಬಹಳಷ್ಟು ಗಮನವನ್ನು ನಾವು ಹರಿಸಬೇಕು ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಕೂಡ ಸಮಾನತೆಯಿಂದಾಗ ಮಾತ್ರ ನಮ್ಮ ರಾಷ್ಟ್ರ ಅಭಿವೃದ್ಧಿ ಸಾಧ್ಯ ಆಗ್ತದೆ ಅಂದ್ರೆ ಸಾಧ್ಯ ಹೇಳ್ತಾರೆ. ಈಗ ನಾವು 1950ರಿಂದ 90ರವರೆಗೆ ಮೊದಲ 7 ಪಂಚವಾರ್ಷಿಕ ಯೋಜನೆಗಳು ಏನು ಮಾಡ್ತಾರೆ, 1950ರಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆ ಕೃಷಿ ಕೊಟ್ರ 50-60, ಕೈಗಾರಿಕೆ ಕೊಡ್ತದ ನಂತರ ಮತ್ತೆ ಏನು ಮಾಡ್ತದ, ಕೈಗಾರಿಕೆ ಮತ್ತು ಕೃಷಿ ಕೊಡ್ತದ್ರಿ, ಮತ್ತೆ ಏನು ಮಾಡ್ತಾರೆ, ಮಾನವನ ಮತ್ತು ಬಂಡವಾಳ ನಿರ್ಮಾಣ ಕೊಡ್ತದ, ಮತ್ತೆ ಏನು ಮಾಡ್ತಂದ್ರೆ ಬಡತನ ಕೊಡ್ತದ, ಮತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಕೊಡ್ತಾ ಇದೆ, ಹಸಿರು ಕ್ರಾಂತಿ ಆಗುತ್ತೆ. 7 ಪಂಚವಾರ್ಷಿಕ ಯೋಜನೆಗಳನ್ನು ನಾವು ವ್ಯಾಪಾರ, ಕೈಗಾರಿಕೆ ಮತ್ತು ಕೃಷಿ ವಲಯಗಳಿಗೆ ಸಂಬಂಧಿಸಿತ್ತು. ಅಂದರೆ ಮೊದಲು ಏನು 7 ಪಂಚವಾರ್ಷಿಕಗಳು ಅಂದರೆ ಅವರು ಕೇವಲ ವ್ಯಾಪಾರಕ್ಕಾಗಿ, ಕೃಷಿಗಾಗಿ ಮತ್ತು ಕೈಗಾರಿಕೆಗೆ ಮಾತ್ರ ಮಾಡಿದ್ರು ಜಾರಿಗೆ ತಂದಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಈ 4 ಗುರಿಗಳನ್ನು ನಾವು ಯಶಸ್ಸಾಗಿ ನಾವು ಸಾಧಿಸಬೇಕಂದ್ರೆ ಏನು ಪ್ರಯತ್ನ ಮಾಡಬೇಕಂದ್ರೆ ಎಷ್ಟು ಯಶಸ್ವಿಯಾಗಿದೆ ಎಂಬುದನ್ನು ತಿಳಿಯಬೇಕಾಗಿದೆ. ಅಂದ್ರೆ ಯಾವ ರೀತಿಯಾಗಿ ನಾವು ಈ 4 ಗುರಿಗಳನ್ನು ನಮ್ಮ ದೇಶ ಸಾಧ್ಯ ಇಲ್ಲ, ಅದಕ್ಕೆ ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಕೂಡ ನಮ್ಗೆ ಗೊತ್ತಾಗುತ್ತೆ. ಅಂದರೆ
ಹೀಗೆ ಎಷ್ಟು ಯಶಸ್ವಿಯಾಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. 1991ರ ನಂತರದಲ್ಲಿ ಈಗ ಅಭಿವೃದ್ಧಿ ಅಂಶಗಳು ನಾವೇನು ಮಾಡ್ತೀವಿ, ಮುಂದಿನ ಒಂದು ಏನು ಮಾಡ್ತೀವಿ ಹಂತದಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ಏನು ಮಾಡ್ತಾನೆ 1950ರಿಂದ 90ರವರೆಗೆ ಮಾತ್ರ ಕೊಡ್ತಾರೆ. 91ರ ನಂತರ ಹೊಸ ಆರ್ಥಿಕ ಸುಧಾರಣೆಗಳು ಮುಂದಿನ ಹಂತದಲ್ಲಿ ಕಾಣ್ತಾ ಇದ್ದೀವಿ. ಅಲ್ಲಿ ಯಾವತ್ತಾಗಿ ಮುಂದಿನ ಸಾಧಿಸ್ತೀವಿ ಅಂತ ಹೇಳಿ ಇಷ್ಟೇನ್ರಿ ನಾವು ಪಂಚವಾರ್ಷಿಕ ಯೋಜನೆಗಳ ಗುರಿಗಳನ್ನು ಕಂಪಲ್ಸರಿ ಕ್ವಶನ್ ರೀ. ಪಂಚವಾರ್ಷಿಕ ಯೋಜನೆ ಎಂದರೇನು, ಪಂಚವಾರ್ಷಿಕ ಯೋಜನೆ ಗುರಿಗಳನ್ನು ತಿಳಿಸಿ ಅಥವಾ ವಿವರಿಸಲಿಕ್ಕೆ ಅದಕ್ಕೆ ಬೆಳವಣಿಗೆ, ಆಧುನೀಕರಣ, ಸಮಾನತೆ, ಸ್ವಾವಲಂಬನೆಯನ್ನು ಮಾಡ್ತೀವಿ. ಈ 4 ಅಂಶಗಳ ಮೂಲಕ ಭಾರತವನ್ನು ನೋಡಿದ್ರೆ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಮಾಡೋಕ್ಕಾಗತ್ತ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡೋಕ್ಕೆ ಅಥವಾ ಬೆಳವಣಿಗೆ ಆಗೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀವಿ. ಇಷ್ಟೇನಪ್ಪ ಅಂದ್ರೆ ನಮ್ಮ ಒಂದು ಪಂಚವಾರ್ಷಿಕದಲ್ಲಿ ಇರ್ತಕ್ಕಂತಹ ಗುರಿಗಳು. ನೆಕ್ಸ್ಟ್ ಏನಂದ್ರೆ ಕೃಷಿ ಅಂತ ಬರ್ತದ. ಕೃಷಿ ಯಾವ ರೀತಿ ಇರ್ತದ ನಾವು ನೋಡಿದ್ವಿ. ಹಿಂದಿನ ಒಂದು ಕೃಷಿ ವಲಯ ವಸಾಹತುಶಾಹಿ ಸರ್ಕಾರದಲ್ಲಿ ಯಾವ ರೀತಿಯಾಗಿತ್ತು, ಸ್ವಾತಂತ್ರ್ಯ ಪೂರ್ವದಲ್ಲಿ ಬಿಫೋರ್ ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಅವರ್ ಕಂಟ್ರಿ ಅಂದರೆ ನಮ್ಮ ದೇಶ ಬಿಫೋರ್ ಅಂದರೆ ಮೊದಲೇ ಒಂದೇನಾಗಿತ್ತು ಅಂದ್ರೆ ಇಂಡಿಪೆಂಡೆಂಟ್ ಆಗೋಕ್ಕಿಂತ ಮೊದಲೇ ನಾವೇನಾಗಿದ್ದೀವಿ ವಸಾಹತುಶಾಹಿಗೆ ಬ್ರಿಟಿಷ್ ರೂಲಲ್ಲಿ ಏನು ಮಾಡಿದ್ವಿ ಒಳಗೊಂಡಿದ್ದೀವಿ. ಅಂದರೆ ಯಾವ ರೀತಿಯಾಗಿ ನಾವು ಬಹಳಷ್ಟು ಏನು ಮಾಡ್ತೀವಿ ಸಮಸ್ಯೆಗಳಿಗೆ ಗುರಿ ಆಗ್ತೀವಿ. ಅಲ್ಲೇನಾಗಲಿಲ್ಲ, ಕೃಷಿ ಕ್ಷೇತ್ರದಲ್ಲಿ ಯಾವುದೇ ಬೆಳವಣಿಗೆ ಆಗಲಿ, ಯಾವುದೇ ಒಂದು ಏನಪ್ಪ ಅಂದರೆ ಮಹತ್ವದಂತಹ ಬದಲಾವಣೆ ಆಗಲಿ ಮಾತುಗಳು ಕಾಣಕ್ಕೆ ಸಾಧ್ಯವಾಗಿಲ್ಲ. ನೋಡಿ, ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡಿದಂತೆ ವಸಾಹತುಶಾಹಿ ಆಡಳಿತದ ಅವಧಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಯಾವುದೇ ಬೆಳವಣಿಗೆ ಆಗಲಿ ಅಥವಾ ಸಮಾನತೆ ಆಗಲಿ ಕಾಣಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಸ್ವಾತಂತ್ರ್ಯ ಭಾರತದ ನೀತಿ ನಿರೂಪಕರು ಏನು ಮಾಡ್ತಾರೆ, ಈ ಸಮಸ್ಯೆಗಳನ್ನು ಏನಪ್ಪ ಅಂದ್ರೆ ನಿರೂಪಿಸಬೇಕಾಗಿತ್ತು ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಸರ್ಕಾರ ಏನು ಮಾಡಿದ್ರಿ 1900 ಈ ಪಂಚವಾರ್ಷಿಕ ಯೋಜನೆ ಮೊದಲನೇ ಗುರಿ ಏನಾಗೈತ್ರಿ 1950ರಲ್ಲಿ ಏನು ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಅವರು ಪಂಚವಾರ್ಷಿಕ ಯೋಜನೆ ಜಾರಿಗೆ ತರ್ತಾರೆ, ಯೋಜನಾ ಆಯೋಗವನ್ನು ಜಾರಿಗೆ ತರ್ತಾರೆ. ಆ ಯೋಜನಾ ಆಯೋಗದ ಅಧ್ಯಕ್ಷರು ಕೂಡ ಅವರೇ ಆಗಿರ್ತಾರೆ. ಯಾರೇ ಜವಾಹರ್ಲಾಲ್ ನೆಹರು ಅವರು. ನಂತರ 1951 ಮತ್ತು 1956 ಮೊದಲೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಕೃಷಿ ಒಂದು ಬೆಳವಣಿಗೆಗಾಗಿ ಏನು ಮಾಡ್ತಾರೆ, ಕೃಷಿ ಆದ್ಯತೆಯನ್ನು ಮಾಡ್ತಾರೆ, ಪ್ರಾಮುಖ್ಯತೆಯನ್ನು ಮೊದಲೇ ಪಂಚವಾರ್ಷಿಕ ಯೋಜನೆಯಲ್ಲಿ ನೀಡ್ತಾರೆ. ಅವರ ಬೆಳವಣಿಗೆ ಕಾಣ್ತಾರೆ. ಹೀಗೆ ಅವರು ಇದನ್ನು ಭೂ ಸುಧಾರಣೆ ಅಥವಾ ಅಧಿಕ ಇಳುವರಿ ಬಿತ್ತನೆ ಬೀಜಗಳ ಬಳಕೆಗೆ ಒತ್ತು ನೀಡುವುದರ ಮೂಲಕ ಕೈಗೊಳ್ಳಬೇಕು. ನೋಡಿ, ಅಲ್ಲಿ ಏನಾದರೂ ಕೃಷಿ ಬೆಳವಣಿಗೆಲ್ಲ ಅಲ್ಲಿರ್ತಕ್ಕಂತಹ ಪ್ರಾಚೀನ ಕಾಲದ ಕೃಷಿ ಪದ್ಧತಿಯನ್ನು ವೈಜ್ಞಾನಿಕವಾಗಿ ಬದಲಾವಣೆ ಮಾಡಿ ಆಧುನಿಕ ಒಂದು ತಂತ್ರಜ್ಞಾನ ಮೂಲಕ ಯಾವ ರೀತಿಯಾಗಿ ಬಿತ್ತನೆ ಬೀಜಗಳಾಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು ಅಥವಾ ರಸಗೊಬ್ಬರಗಳಾಗಿರ್ಬೋದು, ಕ್ರಿಮಿನಾಶಕಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಏನು ಮಾಡಬೇಕು, ಆಧುನಿಕ ಒಂದು ಯುಗದಲ್ಲಿರ್ತಕ್ಕಂತಹ ಏನು ಮಾಡಬೇಕು, ಆ ತಂತ್ರಜ್ಞಾನವನ್ನು ಬಳಸಿಕೊಂಡು ಅವರಿಗೆ ಒಂದು ಬೆಳವಣಿಗೆಯನ್ನು ಮಾಡಿಕೊಡ್ಬೇಕು. ಇದರಿಂದ ಕೃಷಿ ಕ್ರಾಂತಿಗೆ ಕಾರಣವಾಗ್ತದೆ. ಏನು ಮಾಡಿದ್ರಲ್ಲಿ ಒಂದು ಸುಧಾರಣೆ ಮಾಡಿದ್ರು, ಭೂ ಸುಧಾರಣೆ ಅಥವಾ ಅಂತ ಬರ್ತವ್ರಿ. ಆ ಭೂ ಸುಧಾರಣೆಯಲ್ಲಿ ಅಧಿಕ ಇಳುವರಿ ಬಿತ್ತನೆ ಬೀಜ HIV ಒಂದು ಬಳಕೆಗೆ ಒತ್ತು ನೀಡೋದ್ರ ಮೂಲಕ ಕೈಗೊಳ್ತಾರೆ. ಈ ಭೂ ಸುಧಾರಣೆ ಅಂದರೆ HIV ಮೂಲಕ ಮಾಡ್ತಾರೆ ಕೈಗೊಳ್ತಾರೆ ಅಂತ ಹೇಳ್ತೀವಿ. ಇದು ಏನಾಗ್ತಂದ್ರೆ ಕೃಷಿ ಕ್ರಾಂತಿಗೆ, ಕೃಷಿಯಲ್ಲಿರ್ತಕ್ಕಂಥ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡ್ತದ. ಅಲ್ಲೇನಾಗ್ತದೆ, ಕೃಷಿ ಒಂದು ವಲಯ ಮೊದಲೇ ಪಂಚವಾರ್ಷಿಕ ಯೋಜನೆ ಗುರಿ ಹಾಕಿಕೊಂಡ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನರು 85% ಏನಪ್ಪ ಜನರಿದ್ರು ಕೃಷಿಯನ್ನು ಅವಲಂಬಿಸಿದ್ರು. ಅದಕ್ಕೋಸ್ಕರ ಏನಿತ್ತು, ನಾವು ಬಹಳಷ್ಟು ಕೃಷಿಗೆ ನಾವೇನು ಮಾಡ್ತೀವಿ. ಆದ್ದರಿಂದ ವಸಾಹತುಶಾಹಿ ಇರತಕ್ಕಂಥ ಒಂದು ಅವಧಿಯಲ್ಲಿ ಯಾವುದೇ ರೀತಿಯಾದಂಥ ಕೃಷಿ ಬೆಳವಣಿಗೆ ಆಗಲಿಲ್ಲ, ಅಭಿವೃದ್ಧಿ ಆಗಲಿಲ್ಲ, ಆರ್ಥಿಕ ಒಂದು ಪ್ರಗತಿ, ಕೃಷಿಯ ಒಂದು ಪ್ರಗತಿ ಸಾಧಿಸಲಿಲ್ಲ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಅದನ್ನು ಏನು ಮಾಡಬೇಕು, ಭಾರತದ ಒಂದು ಸ್ವಾತಂತ್ರ್ಯದ ನಂತರ ಏನು ಮಾಡಬೇಕಾದ್ರೆ ನಾವು ಅಭಿವೃದ್ಧಿ ಪಡಿಸಬೇಕು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಅಲ್ಲಿನ ಒಂದು ನಾಯಕರ ಚಿಂತನೆ ಹೇಳಿದ್ದಾರೆ. ನಂತರ ಭೂ ಸುಧಾರಣೆಗಳು, ಲ್ಯಾಂಡ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ಯಾವ ರೀತಿಯಾಗಿ ಕೃಷಿಯಲ್ಲಿ ಮೊದಲನೇ ಒಂದು ಅಂಶ ಅಂದರೆ ಭೂ ಸುಧಾರಣೆಗಳನ್ನು ತರಬೇಕು. ಭೂ ಸುಧಾರಣೆಗಳ ಮೂಲಕ ಅಲ್ಲಿರ್ತಕ್ಕಂತಹ ಒಂದು ಏನಪ್ಪ ಕೃಷಿಯನ್ನು ಬದಲಾವಣೆ ಮಾಡಬೇಕು. ಮೊದಲಿರ್ತಕ್ಕಂತಹ ಒಂದು ಪದ್ಧತಿಗಳನ್ನು ಜಮೀನ್ದಾರ ಆಗಿರ್ಬೋದು, ಜಹೀರ್ದಾರ ಆಗಿರ್ಬೋದು, ಬ್ರಿಟಿಷ್ ರೂಲ್ ಏನು ಮಾಡಿತ್ತು ಅಂದ್ರೆ, ಬ್ರಿಟಿಷ್ ಸರ್ಕಾರಗಳು ಕಾಲಿನಲ್ ರೂಲ್ ಏನು ಮಾಡಿತ್ತು ಅಂದರೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಅವರು ನಮ್ಮ ಮೇಲೆ ಬಹಳಷ್ಟು ದಬ್ಬಾಳಿಕೆ, ಶೋಷಣೆ ಮಾಡುವುದರ ಮೂಲಕ ಅಲ್ಲಿರ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಏನು ಮಾಡಿದ್ರು, ಅವರು ತಿಳಿಗೊಳಿಸಿ ಹೊಸ ಒಂದು ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಹೇಳ್ತಾರೆ. ಇದರ ಮೂಲಕ ನಾವು ರಾಷ್ಟ್ರದ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀವಿ. ಆದ್ದರಿಂದ ಪ್ರತಿಯೊಂದನ್ನು ನಾವು ನೋಡಿದಾಗ ಅಲ್ಲಿರ್ತಕ್ಕಂತಹ
ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನು ಏನು ಮಾಡಿರ್ತಕ್ಕಂಥ ಮೊದಲ ಪರಿಗಣನೆ ಮಾಡಬೇಕಾಗಿದ್ದಾರೆ. ನೋಡ್ರಿ, ಭಾರತ ಸ್ವಾತಂತ್ರ್ಯ ಪಡೆದ ಸಂದರ್ಭದಲ್ಲಿ ಗೇಣಿ ವ್ಯವಸ್ಥೆಯು ಮಧ್ಯವರ್ತಿಗಳಿಂದ, ನೋಡಿ, ಸ್ವಾತಂತ್ರ್ಯ ಪಡೆತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ 200 ವರ್ಷಗಳ ಕಾಲ ಬ್ರಿಟಿಷರು ಆಡಳಿತ ಮಾಡಿದ್ರು. ಅಲ್ಲಿ ಹಾಕಿಕೊಂಡಿರ್ತಕ್ಕಂಥ ಒಂದು ಗೇಣಿ ವ್ಯವಸ್ಥೆ ಇನ್ನೂ ಕೂಡ ಏನಿರಲಿಲ್ಲ, ಮುಗಿದು ಹೋಗಿರಲಿಲ್ಲ. ಏನಾಗಿತ್ತಪ್ಪ ಅಂದ್ರೆ ಅಲ್ಲಿ ಜಮೀನ್ದಾರ ಮತ್ತು ಜಾಗೀರ್ದಾರ ಇತ್ಯಾದಿಯಾಗಿ ಕಳಿಸಿಕೊಳ್ತಕ್ಕಂತಹ ಒಂದು ವ್ಯಕ್ತಿಗಳಿಂದ ತುಂಬಿ ಹೋಗಿತ್ತು ಅಂತ ಹೇಳ್ತಾರೆ. ಏನ್ರಿ ಅಲ್ಲಿ ಪರಿಸ್ಥಿತಿ ಏನಾಗಿದ್ರಿ, ಜಾಗೀರ್ದಾರ ಆಗಿರ್ಬೋದು, ಜಮೀನ್ದಾರ ಆಗಿರ್ಬೋದು, ಅವ್ರು ಏನು ಮಾಡ್ತಿದ್ರು, ನಮ್ಮ ಕೃಷಿ ಪದ್ಧತಿಯನ್ನ ಮತ್ತು ಕೃಷಿ ವಲಯದಲ್ಲಿ ಇಟ್ಕೊಂಡಿದ್ರು ಅಂತ ಹೇಳ್ತಾರೆ. ಹೀಗೆ ಕೃಷಿ ಅಭಿವೃದ್ಧಿಗೆ ಯಾವುದೇ ಒಂದು ಕೊಡುಗೆ ನೀಡದೆ ಭೂಮಿಯನ್ನು ನಿಜವಾಗಿ ಓಡುವ ರೈತನಿಂದ ಗೇಣಿಯನ್ನ ಸಂಗ್ರಹಿಸುತ್ತಿದ್ದರು. ಅಲ್ಲಿ ಏನಾಗಿದ್ರಿ, ಬಹಳಷ್ಟು ಕೆಟ್ಟ ಒಂದು ಏನಪ್ಪ ಅಂದ್ರೆ ಒಂದು ಪದ್ಧತಿಯಲ್ಲಿ ಜಾರಿ ಇರುತ್ತೆ ಅಂತ ಹೇಳ್ತೇವೆ. ಏನು ಹೇಳ್ತಾರೆ, ನಿಜವಾಗಿ ಭೂಮಿಯನ್ನು ಯಾರು ಓಡ್ತಿದ್ರಲ್ಲ ಅವರಿಂದ ಏನು ಮಾಡ್ತಿದ್ರು, ಗೇಣಿಯನ್ನ ಸಂಗ್ರಹ ಮಾಡ್ತಿದ್ರು ಅಂತ ಹೇಳ್ತಾರೆ. ಹೀಗೆ ಕೃಷಿ ಕ್ಷೇತ್ರದ ಕಡಿಮೆ ಉತ್ಪಾದಕತೆ ಅನಿವಾರ್ಯವಾಗಿ ಭಾರತವನ್ನು ಏನು ಮಾಡ್ತಾರೆ, ಆಹಾರ ವಸ್ತುಗಳನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಂದ ಆಮದು ಮಾಡಿಕೊಳ್ಳುವಂತೆ ಆ ಒಂದು ಭೂ ಸುಧಾರಣೆಗಳು ಏನು ಮಾಡ್ತಾರೆ ಅಂದ್ರೆ ಕೆಲವಷ್ಟು ಸಮಸ್ಯೆಗಳು ಉಂಟಾದಾಗ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಮಾಡ್ತೀವಿ. ಆಹಾರ ಪದಾರ್ಥಗಳ ಕಡಿಮೆ ಉತ್ಪಾದಕತೆ ಆಯಿತು, ಅದನ್ನು ನಾವು ಸರಿದೂಗಿಸಬೇಕಂದ್ರೆ ಸರ್ಕಾರ ಏನು ಮಾಡಿದವ್ರಿ, ಅಮೆರಿಕ ಸಂಸ್ಥಾನಗಳಿಂದ ಆಮದನ್ನು ಮಾಡಿಕೊಂಡು ಅಂತ ಹೇಳ್ತಾರೆ. ಹೀಗೆ ಕೃಷಿಯಿಂದ ಸಮಾನತೆ ಭೂ ಸುಧಾರಣೆಗೆ ಕಾರಣವಾಯಿತು. ಹೀಗೆ ಅಮೆರಿಕ ಸಂಸ್ಥಾನದಿಂದ ಆಮದು ಮಾಡಿಕೊಳ್ಳುವಂತೆ ಮಾಡಿದ್ದು ಕೃಷಿಯಲ್ಲಿ ಸಮಾನತೆಯು ಭೂ ಸುಧಾರಣೆಗಳಿಗೆ ಕಾರಣವಾಯಿತು. ಈ ಭೂ ಸುಧಾರಣೆಗಳು ಮುಖ್ಯವಾಗಿ ಭೂ ಹಿಡುವಳಿಗಳ ಒಡೆತನದ ಬದಲಾವಣೆಗಳಿಗೆ ಸಂಬಂಧಿಸಿದ್ದಾಗಿದೆ. ಇದೇನಾಗಿದೆ, ಭೂ ಸುಧಾರಣೆ ಮುಖ್ಯ ಒಂದು ಉದ್ದೇಶ ಏನಾಗಿದೆ, ಭೂ ಹಿಡುವಳಿಗಳ ಒಡೆತನದ ಒಂದು ಬದಲಾವಣೆಗಳಿಗೆ ಸಂಬಂಧಿಸಿರತಕ್ಕಂಥ ಒಂದು ಅಂಶವಾಗಿದೆ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಪಡೆದ ಕೇವಲ ಒಂದೇ ವರ್ಷದಲ್ಲಿ ಮಧ್ಯವರ್ತಿಗಳನ್ನು ರದ್ದುಪಡಿಸಿ ಮತ್ತೆ ಉಳುವನ್ನು ಭೂ ಒಡೆಯನ್ನಾಗಿ ಮಾಡುವುದು ಕ್ರಮ ತೆಗೆದುಕೊಳ್ಳಲಾಯಿತು. ಈ ಮಾತ್ರ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಪಡೆದುಕೊಳ್ತೀವಿ. ಅಲ್ಲಿ ನಂತರ ಸ್ವಾತಂತ್ರ್ಯ ಪಡೆದ ಕೆಲವೇ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕ್ರಿ, ನಾವು ಉಳುವವನೇ ಭೂ ಒಡೆಯನ್ನಾಗಿ ಮಾಡಲು ಕ್ರಮ ತೆಗೆದುಕೊಳ್ಳಲಾಯಿತು ಅಂತ ಹೇಳ್ತೀವಿ. ಆದ್ದರಿಂದ ಸಾಕಷ್ಟು ಬಂಡವಾಳ ಒದಗಿಸಿದಲ್ಲಿ ಭೂ ಒಡೆತನ ವ್ಯವಸ್ಥೆಯಲ್ಲಿ ಸುಧಾರಿಸುವಂತಹ ಹೂಡಿಕೆ ಮಾಡಲು ಸಾಧ್ಯವಾಗಲ್ಲ. ಇಲ್ಲೇನು ಮಾಡ್ತಾರೆ, ಕೃಷಿಯನ್ನು ತೆಗೆದುಕೊಂಡ್ವಿ, ಕೃಷಿಯ ವಲಯ ಬರ್ತದ, ನಂತರ ಭೂ ಸುಧಾರಣೆಗಳು ಬರ್ತದೆ. ಈ ಭೂ ಸುಧಾರಣೆಗಳನ್ನು ಬಳಕೆ ಮಾಡ್ತೀವಿ. ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಯಾವ ರೀತಿಯಾಗಿ ಅವರು ಗೇಣಿ ಯಾವುದು ಸಂಗ್ರಹ ಮಾಡ್ತಾ ಇದ್ರು ಅದನ್ನು ಹೊರತುಪಡಿಸಿ ಅಲ್ಲಿರ್ತಕ್ಕಂತಹ ಜಾಗೀರು ಮತ್ತು ಜಮೀನ್ದಾರನ ಮಧ್ಯವರ್ತಿಗಳ ನಿರ್ಮಾಣ ಮಾಡಬೇಕೆಂದು ಒಂದು ಏಕೈಕ ಉದ್ದೇಶ ಆಗಿತ್ತು ಅಂತ ಹೇಳ್ತಾರೆ. ಹೀಗೆ ಇದರಿಂದ ಬಂಡವಾಳದ ಒಡೆತನ ವ್ಯವಸಾಯದಲ್ಲಿ ಸುಧಾರಣೆ ತರುವಂತಹ ಹೂಡಿಕೆ ಮಾಡಲು ಸಾಗುವಳಿದಾರರನ್ನು ಉತ್ತೇಜಿಸುತ್ತದೆ ಎಂಬುದರ ಈ ಹಿಂದಿನ ಉದ್ದೇಶವಾಗಿದೆ. ಇದನ್ನೇ ಮಾಡಬೇಕು, ಭೂ ಒಡೆಯನ್ನು ಮಾಡಿ ಉಳುವನ್ನೇ ಭೂ ಒಡೆಯನ್ನು ಮಾಡಿದ್ರೆ ಅತಿ ಹೆಚ್ಚಿನ ಉತ್ಪಾದನೆ ಮಾಡ್ತಾರೆ, ಸಾಗುವಳಿಯನ್ನು ಉತ್ತಮವಾಗಿ ಮಾಡ್ತಾರೆ, ಹೆಚ್ಚು ಉತ್ಪಾದನೆ ಮಾಡ್ತಾರೆ. ಅದರಿಂದ ಏನು ಮಾಡ್ಬೋದು, ಅವರು ಉತ್ತೇಜನ ಮಾಡಬೇಕಾಗಲ್ಲ ಅಂತ ಹೇಳ್ತಾರೆ. ಅವರು ಏನು ಮಾಡ್ತಾರೆ, ತಮ್ಮ ಒಂದು ಪ್ರಮಾಣವನ್ನು ಇಲ್ಲಿ ಬಿಟ್ಟುಕೊಡ್ತಾರೆ ಅಂತ ಹೇಳ್ತೀವಿ. ಹೀಗೆ ಭೂ ಒಡೆತನದ ಗರಿಷ್ಠ ಮಿತಿಯು ಕೃಷಿ ವಲಯದಲ್ಲಿ ಸಮಾನತೆ ತರುವ ಮತ್ತೊಂದು ನೀತಿವಾಗಿದೆ. ಭೂ ಒಡೆತನದ ಗರಿಷ್ಠ ಮಿತಿಯನ್ನು ನಿಗದಿ ಮಾಡ್ತಾರೆ. ಅಂದ್ರೆ ಯಾವ ರೀತಿಯಾಗಿ ಗರಿಷ್ಠ ಮಿತಿ ನೀತಿ ಆಗಿತ್ತು ಅಂತಂದ್ರೆ, ಇದು ಒಬ್ಬ ವ್ಯಕ್ತಿ ಹೊಂದಬಹುದ ಭೂಮಿಯ ಗರಿಷ್ಠ ಮಿತಿಯನ್ನು ನಿರ್ಧರಿಸ್ತದೆ. ಗರಿಷ್ಠ ಮಿತಿ ನಿರ್ಧಾರದ ಉದ್ದೇಶ ಭೂ ಒಡೆತನ ಕೆಲವರ ಕೈಯಲ್ಲಿ ಕೇಂದ್ರೀಕೃತವಾಗಿರುವುದನ್ನು ಕಡಿಮೆ ಮಾಡ್ತೀವಿ. ಭೂ ಒಡೆತನದ ಏನು ಮಾಡ್ತೀವಿ, ಗರಿಷ್ಠ ಮಿತಿಯಿಂದ ಅಂದ್ರೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಏನು ಮಾಡ್ತೀವಿ, ಲ್ಯಾಂಡ್ ಏನಪ್ಪ ಅಂದ್ರೆ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಏನು ಮಾಡ್ತೀವಿ, ಒಂದು ಮಿತಿಯನ್ನು ಹಾಕ್ತಾರೆ. ಅದರೊಳಗೆ ಏನು ಮಾಡಬೇಕು, ಅವರು ಕೆಲಸವನ್ನು ಮಾಡಬೇಕಾಗುತ್ತಾ. ಅಂದರೆ ಒಬ್ಬರೇ ಕೈಯಲ್ಲಿರ್ತಕ್ಕಂತಹ ಭೂಮಿಯನ್ನು ಮತ್ತೊಬ್ಬರು ಏನು ಮಾಡಬೇಕು, ಕೇಂದ್ರೀಕೃತವಾಗಿರುವುದನ್ನು ಅವರನ್ನು ಕಡಿಮೆ ಮಾಡೋದಕ್ಕಾಗಿ ಅಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ನಂತರ ಏನು ಮಾಡಬೇಕು, ಮುಂದಿನ ಅವಧಿಯಲ್ಲಿ ಇನ್ನೂ ಕೂಡ ಇದೆ ಭೂ ಸುಧಾರಣೆಯಲ್ಲಿ ಈ ಮಧ್ಯವರ್ತಿಗಳನ್ನು ಕೂಡ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ಅದನ್ನು ಮಾಡಬೇಕು.